ಈ ಸಂದರ್ಭದಲ್ಲಿ ಊರ್ಮಿಳಾ ಮದುವೆಯಾಗಲು ನಿರಾಕರಿಸಿದಾಗ ಪೂರ್ತಿ ಮನೆಯಲ್ಲಿ ಗದ್ದಲ ಉಂಟಾಯಿತು. ಎಲ್ಲರೂ ಕೋಪದಿಂದ ಮತ್ತು ಆಶ್ಚರ್ಯದಿಂದ ನೋಡಲು ಆರಂಭಿಸಿದರು ಮತ್ತು ವಾತಾವರಣವು ತುಂಬ ಉದ್ವಿಗ್ನವಾಯಿತು. ಶಾರದಾ ಅವರು ಕೋಪದಿಂದ ನೋಡಿ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಎಲ್ಲ ಅತಿಥಿಗಳು ಒಟ್ಟುಗೂಡಿದ್ದಾರೆ. ನೀನು ಈ ಸಂದರ್ಭದಲ್ಲಿ ಮದುವೆಯನ್ನು ನಿರಾಕರಿಸುತ್ತಿದ್ದೀಯಾ? ನಿನಗೆ ಹುಚ್ಚು ಹಿಡಿದಿದೆಯಾ? ಆದರೆ ಊರ್ಮಿಳಾ ಯಾವುದೇ ಪರಿಸ್ಥಿತಿಯಲ್ಲೂ ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಅವಳ ಮುಖದಲ್ಲಿ ಬೇಸರ, ಕೋಪ ಕಾಣಿಸುತ್ತಿತ್ತು. ಅವಳ ಅಮ್ಮನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಿದಳು, ನಾನು ಏಕೆ ಮದುವೆ ಮಾಡಿಕೊಳ್ಳಲಿ? ಕಣ್ಣು ಕಾಣದ ಆ ಹುಡುಗನನ್ನು ನಾನು ಏಕೆ ಮದುವೆಯಾಗಬೇಕು? ನನ್ನ ಅದೃಷ್ಟದಲ್ಲಿ ಬರೀ ಕತ್ತಲೆ ಉಳಿದಿದೆಯೇ? ನನ್ನನ್ನು ಎಂತಹ ಮನೆಗೆ ಒಪ್ಪಿಸಲು ಬಯಸುತ್ತಿದ್ದೀರಿ? ಇದನ್ನು ಕೇಳಿದ ಶಾರದಾ ಅವರ ರಕ್ತ ಕುದಿಯಿತು. ಕೋಪದಲ್ಲಿ ಊರ್ಮಿಳಾಳ ಕೆನ್ನೆಗೆ ಜೋರಾಗಿ ಹೊಡೆದರು. ಎಲ್ಲರೂ ಆಶ್ಚರ್ಯಗೊಂಡರು. ಯಾರೂ ಕೂಡ ಯೋಚಿಸಿರಲಿಲ್ಲ ಅಮ್ಮ ಮತ್ತು ಮಗಳ ನಡುವೆ ಇಂತಹ ಘರ್ಷಣೆ ನಡೆಯುತ್ತದೆ ಎಂದು. ಊರ್ಮಿಳಾ ಸ್ವಲ್ಪ ಸಮಯ ಮೌನವಾದಳು. ತನ್ನ ತಾಯಿಯ ಹೊಡೆತವನ್ನು ಅವಳು ಸಹಿಸಿಕೊಳ್ಳಬೇಕಾಯಿತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಆದರೆ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ಹುಷಾರ್, ನಿತಿನ್ನನ್ನು ಕುರುಡ ಎಂದು ಹೇಳಿದರೆ ನಾನು ನಿನ್ನನ್ನು ಮಗಳು ಎಂದು ಮರೆತು ಬಿಡುತ್ತೇನೆ ಎಂದು ಶಾರದಾ ಅವರು ಜೋರಾದ ಧ್ವನಿಯಲ್ಲಿ ಹೇಳಿದರು. ಮದುವೆ ಫಂಕ್ಷನ್ ನಡೆಯುತ್ತಿತ್ತು. ವಾದ್ಯ ಬಾರಿಸಲಾಗುತ್ತಿತ್ತು. ಹೊರಗೆ ಅತಿಥಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದರು. ಆದರೆ ಒಳಗೆ ಕೋಣೆಯಲ್ಲಿ ಈ ರೀತಿಯ ತಮಾಷೆಯ ಕಾರಣದಿಂದ ವಾತಾವರಣ ಸಂಪೂರ್ಣ ವಿರುದ್ಧವಾಗಿತ್ತು. ಎಲ್ಲರಿಗೂ ಅನಿಸುತ್ತಿತ್ತು ಊರ್ಮಿಳಾ ಮನೆಯ ಗೌರವವನ್ನು ಮಣ್ಣುಪಾಲು ಮಾಡುತ್ತಾಳೆ ಎಂದು. ಆದರೆ ಯೋಚಿಸಿದರೆ ಅವಳ ತಪ್ಪು ಇರಲಿಲ್ಲ, ಏಕೆಂದರೆ ಅವಳಿಂದ ಈ ವಿಷಯವನ್ನು ಮುಚ್ಚಿಡಲಾಗಿತ್ತು. ಈ ವಿಷಯ ಅವಳಿಗೆ ಈಗಷ್ಟೇ ಗೊತ್ತಾಗಿತ್ತು. ಊರ್ಮಿಳಾ ಸುಂದರ ಮತ್ತು ಚಂಚಲ ಹುಡುಗಿಯಾಗಿದ್ದಳು. ಇತ್ತೀಚೆಗೆ ಅವಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಳು ಮತ್ತು ಮನೆಗೆ ಬಂದ ತಕ್ಷಣ ನಿತಿನ್ ಜೊತೆ ಅವಳ ಮದುವೆ ಫಿಕ್ಸ್ ಆಯಿತು. ಫೋಟೋವನ್ನು ನೋಡಿದವಳು ಸರಿ ಎಂದು ಹೇಳಿದಳು, ಏಕೆಂದರೆ ಅದು ಸಂಪೂರ್ಣವಾಗಿ ಅರೇಂಜ್ ಮ್ಯಾರೇಜ್ ಆಗಿತ್ತು. ನಿತಿನ್ನನ್ನು ಅವಳು ಎಂದಿಗೂ ಭೇಟಿಯಾಗಿರಲಿಲ್ಲ. ನಿತಿನ್ ಹೆಚ್ಚಾಗಿ ಫಾರ್ಮ್ ಹೌಸ್ನಲ್ಲೇ ಇರುತ್ತಿದ್ದನು. ನಗರದಲ್ಲಿ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಹೀಗಾಗಿ ಅವನ ನಿಜವಾದ ವಿಷಯ ಮುಚ್ಚಿಕೊಂಡಿತ್ತು. ಇಂದು ಮದುವೆಯ ದಿನ ಪ್ರೀತಿ ಅವಳಿಗೆ ಸತ್ಯವನ್ನು ಹೇಳಿದಳು. ಅವಳ ವರನಾಗಲಿರುವ ಹುಡುಗ ಕುರುಡ ಎಂದು ಮತ್ತು ಮನೆಯವರು ಅವಳಿಂದ ಈ ವಿಷಯವನ್ನು ಮುಚ್ಚಿಟ್ಟಿದ್ದರು. ಪ್ರೀತಿಯ ಉದ್ದೇಶ ಸ್ಪಷ್ಟವಾಗಿತ್ತು, ಏಕೆಂದರೆ ಅವಳು ನಿತಿನ್ ಜೊತೆ ಹಳೆಯ ದ್ವೇಷವನ್ನು ಹೊಂದಿದ್ದಳು. ಸೇಡು ತೀರಿಸಿಕೊಳ್ಳಲು ಬಯಸಿದಳು. ಅವಳು ಈ ಸುದ್ದಿಯನ್ನು ಹರಡಿ ಬೆಂಕಿಗೆ ತುಪ್ಪ ಸುರಿದಳು. ಊರ್ಮಿಳಾಳ ಹೃದಯವೇ ಅಲುಗಾಡಿತು. ಅವಳ ಜೊತೆ ಮೋಸ ನಡೆಯುತ್ತಿದೆ ಎಂದು ತಿಳಿದಾಗ ಅವಳು ಕೋಪದಿಂದ ಮದುವೆಯನ್ನು ತಿರಸ್ಕರಿಸಿದಳು. ನಿತಿನ್ ಹೊರಗೆ ದಿಬ್ಬಣದ ನಡುವೆ ಉಪಸ್ಥಿತನಿದ್ದನು. ಯಾವಾಗ ಅವನಿಗೆ ವಧು ಕುರುಡ ಎಂಬ ಶಬ್ದವನ್ನು ಬಳಸಿದ್ದಾಳೆ ಎಂದು ತಿಳಿದಾಗ ಅವನ ತಾಳ್ಮೆ ಮುಗಿದು ಹೋಯಿತು ಮತ್ತು ಅವನ ಹೃದಯ ಛಿದ್ರವಾಯಿತು. ಅವನು ಹೋಗಿ ಅವಳನ್ನು ಹೊಡೆಯಲು ಸಾಧ್ಯವಾಗಲಿಲ್ಲ. ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡನು. ಅವಳ ತಂದೆಗೆ ಇಷ್ಟು ಹೇಳಿದನು, ಅಂಕಲ್, ನೀವು ಊರ್ಮಿಳಾಳಿಗೆ ನನ್ನ ಕಣ್ಣಿನ ವಿಷಯವನ್ನು ಏಕೆ ತಿಳಿಸಲಿಲ್ಲ? ಊರ್ಮಿಳಾಳ ತಂದೆ ನಿತಿನ್ನ ತಂದೆಯ ಹಳೆಯ ಸ್ನೇಹಿತರಾಗಿದ್ದರು. ಅವನ ಭುಜದ ಮೇಲೆ ಕೈ ಹಾಕಿ ಹೇಳಿದರು, ನಾನು ನಿನ್ನನ್ನು ಯಾವಾಗಲೂ ಮಗ ಎಂದುಕೊಂಡಿದ್ದೇನೆ. ಮದುವೆಯ ನಂತರ ಎಲ್ಲವೂ ನಿಧಾನವಾಗಿ ಸುಧಾರಿಸುತ್ತದೆ ಎಂದು ಯೋಚಿಸಿ ಈ ವಿಷಯವನ್ನು ಮುಚ್ಚಿಟ್ಟಿದ್ದೆ. ಆದರೆ ನಿತಿನನ ನೋವು ಅವನ ಧ್ವನಿಯಲ್ಲಿ ಕಾಣಿಸುತ್ತಿತ್ತು. ಆಗ ಶಾರದಾ ಅವರು ಅಲ್ಲಿಗೆ ಬಂದರು. ಅವರು ಹೇಳಿದರು, ಊರ್ಮಿಳಾ ಮದುವೆಗೆ ತಯಾರಾಗಿದ್ದಾಳೆ. ಅವಳು ನಿನ್ನೊಂದಿಗೆ ಮದುವೆ ಮಾಡಿಕೊಳ್ಳುತ್ತಾಳೆ. ನಿನಗೆ ಈ ಮದುವೆ ಒಪ್ಪಿಗೆ ಇದೆಯಾ? ಊರ್ಮಿಳಾ ಆ ಸಮಯದಲ್ಲಿ ಮೌನವಾಗಿ ನಿಂತಿದ್ದಳು. ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಅವಳು ಮದುವೆಗೆ ಒಪ್ಪಿಕೊಂಡಿದ್ದಳು, ಏಕೆಂದರೆ ಅವಳ ಅಮ್ಮ ಸ್ಪಷ್ಟವಾಗಿ ಹೇಳಿದರು, ನೀನು ಈ ಮದುವೆ ತಿರಸ್ಕರಿಸಿದರೆ ನಾನು ನಿನ್ನ ಪಾಲಿಗೆ ಸತ್ತು ಹೋಗಿದ್ದೇನೆ ಎಂದು ಭಾವಿಸು. ಈ ಮಾತು ಅವಳಿಗೆ ಎಷ್ಟೊಂದು ಭಾರವಾಯಿತೆಂದರೆ ಅವಳು ಅನಿವಾರ್ಯವಾಗಿ ಒಪ್ಪಿಕೊಂಡಳು. ಇನ್ನೊಂದು ಕಡೆ ಪ್ರೀತಿಗೆ ಇದನ್ನೆಲ್ಲ ನೋಡಿ ಕೋಪ ಬರುತ್ತಿತ್ತು. ಅವಳ ಪ್ಲಾನ್ ವಿಫಲವಾಗಿತ್ತು. ಅವಳ ಯೋಜನೆ ಸ್ಥಗಿತಗೊಂಡಿತ್ತು. ಮದುವೆಯ ಆಚರಣೆಗಳು ಮುಗಿದವು. ನಿತಿನ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಈ ಮದುವೆಯನ್ನು ಒಪ್ಪಿಕೊಂಡನು ಮತ್ತು ಹೇಳಿದನು, ಅಂಕಲ್, ಈ ಸಮಯದಲ್ಲಿ ಊರ್ಮಿಳಾಳಿಗೆ ಅರ್ಥವಾಗುತ್ತಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎನ್ನುವುದು ಅವಳಿಗೆ ಅರ್ಥವಾಗುತ್ತದೆ. ಅವನು ಒಳಗೆ ಸೋತು ಹೋಗಿದ್ದನು, ಆದರೆ ತಾಳ್ಮೆಯ ಮುಖವಾಡ ಹಾಕಿಕೊಂಡು ನಿಂತಿದ್ದನು. ವಿದಾಯದ ಸಮಯದಲ್ಲಿ ಊರ್ಮಿಳಾ ಎಲ್ಲರ ದೃಷ್ಟಿ ತಪ್ಪಿಸಿಕೊಂಡು ಅಳುತ್ತಿದ್ದಳು ಮತ್ತು ನಿತಿನ್ ಜೊತೆ ಫಾರ್ಮ್ ಹೌಸ್ಗೆ ಹೊರಟು ಹೋದಳು. ಅಲ್ಲಿಯ ದೃಶ್ಯ ಅವಳಿಗೆ ವಿಚಿತ್ರ ಅನಿಸುತ್ತಿತ್ತು. ಅದು ದೊಡ್ಡ ಮನೆ. ಎಲ್ಲ ಕಡೆ ಮೌನ, ಬೆಳಕು ಇಲ್ಲ, ನಗು ಇಲ್ಲ, ಶೋಕದ ವಾತಾವರಣ ಇದ್ದಂತೆ ಇತ್ತು. ಗಾಡಿ ನಿಲ್ಲುತ್ತಿದ್ದಂತೆ ನಿತಿನ್ ಕೋಲಿನ ಸಹಾಯದಿಂದ ಒಳಗೆ ಹೋದನು. ಊರ್ಮಿಳಾ ಆಶ್ಚರ್ಯದಿಂದ ನೋಡುತ್ತಿದ್ದಳು. ನೋಡದೇನೆ ಪ್ರತಿ ಹೆಜ್ಜೆಯನ್ನು ಗುರುತಿಸುತ್ತಿದ್ದನು. ಊರ್ಮಿಳಾಳಿಗೆ ಉಸಿರುಗಟ್ಟಿದಂತಾಯಿತು. ಏನಾಗುತ್ತಿದೆ ಎಂದು ಅವಳಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ನಿತಿನ್ನನ್ನು ಹಿಂಬಾಲಿಸಿದಳು. ಮನೆ ಒಳಗಿನಿಂದ ತುಂಬ ಸುಂದರವಾಗಿತ್ತು. ಪ್ರತಿಯೊಂದು ಮೂಲೆಯೂ ಅಲಂಕಾರಗೊಂಡಿತ್ತು. ಯಾರೋ ಇದನ್ನು ತಮ್ಮ ಕನಸಿನ ಮನೆಯಾಗಿ ಕಟ್ಟಿಸಿದ್ದಾರೆ. ಆದರೆ ಅಲ್ಲಿ ಮೌನದ ಹೊದಿಕೆ ಹರಡಿತ್ತು. ನಿತಿನ್ ಅವಳನ್ನು ನೋಡದೆ ಹೇಳಿದನು, ಎಡಕ್ಕೆ ಹೋಗು, ಇದು ನಿನ್ನ ಕೋಣೆ.
ಅವನ ಧ್ವನಿ ಕೇಳಿ ಊರ್ಮಿಳಾಳಿಗೆ ಆಘಾತವಾಯಿತು. ಅವನು ಅಷ್ಟು ದೂರದಿಂದ ಗುರುತಿಸಿದ್ದನು. ಅವಳು ಮೊದಲ ಬಾರಿಗೆ ನನ್ನ ಕೋಣೆ ಎಂದು ಕೇಳಿದಳು. ನಿತಿನ್ ಅವಳ ಧ್ವನಿ ಕೇಳಿ ಒಂದು ಕ್ಷಣ ನಿಂತನು. ಅವನು ಕಪ್ಪು ಕನ್ನಡಕ ಧರಿಸಿದ್ದನು. ಅದು ಅವನ ಕಣ್ಣುಗಳನ್ನು ಮರೆಮಾಚಿತ್ತು. ಅವನು ಹೇಳಿದನು, ಹೌದು, ನಿನ್ನ ಕೋಣೆ. ನಂತರ ನೇರವಾಗಿ ಮುಂದೆ ಹೋದನು. ಊರ್ಮಿಳಾಳ ಕಣ್ಣುಗಳಲ್ಲಿ ಗೊಂದಲ ಇತ್ತು. ಅವಳು ಮುಂದೆ ಬಂದು ಕೇಳಿದಳು, ನಾವಿಬ್ಬರು ಬೇರೆ ಬೇರೆ ಕೋಣೆಯಲ್ಲಿ ಇರುತ್ತೇವೆಯೇ? ನಿತಿನ್ ಸ್ವಲ್ಪ ಸಮಯದ ನಂತರ ಹೇಳಿದನು, ನನಗೆ ಅನಿಸುತ್ತಿದೆ ನೀವು ಒಬ್ಬ ಕುರುಡನ ಜೊತೆ ಜೀವನ ಕಳೆಯಲು ಇಷ್ಟಪಡುವುದಿಲ್ಲ. ನೀವು ಬಲವಂತದಿಂದ ಯಾವುದೇ ಭಾರವನ್ನು ಒಪ್ಪಿಕೊಳ್ಳುವುದು ಬೇಡ. ಹೀಗಾಗಿ ನೀವು ನಿಮ್ಮ ಕೋಣೆಗೆ ಹೋಗಿ. ತುಂಬ ರಾತ್ರಿಯಾಗಿತ್ತು. ಅವರ ಧ್ವನಿ ತುಂಬ ಮೃದುವಾಗಿತ್ತು. ಅವರು ತಮ್ಮ ಹೃದಯದಲ್ಲಿನ ಎಲ್ಲ ನೋವನ್ನು ಹತ್ತಿಕ್ಕುತ್ತಿರುವಂತೆ. ಊರ್ಮಿಳಾಳ ಕೋಪ ಮತ್ತೆ ಹೊರಹೊಮ್ಮಿತ್ತು. ನಿಮಗೆ ಅಷ್ಟೊಂದು ಸಹಾನುಭೂತಿ ಇದ್ದರೆ ನೀವು ಮದುವೆಯ ಸಮಯದಲ್ಲಿ ನಿರಾಕರಿಸಬೇಕಿತ್ತು. ಈಗ ನಾಟಕ ಮಾಡುವ ಅಗತ್ಯವೇನು? ಅವಳ ಧ್ವನಿಯಲ್ಲಿ ಕಠಿಣತೆ ಇತ್ತು. ನಿತಿನ್ ಹೆಜ್ಜೆ ಅಲ್ಲೇ ನಿಂತು ಬಿಟ್ಟವು. ಅವನ ನೋವು ಆಳವಾಯಿತು. ಅವನು ಹೇಳಿದನು, ಕೆಲವು ಕಾರಣಗಳು ಹಾಗೇವೆ. ಆದ್ದರಿಂದ ನಾನು ಮದುವೆಯನ್ನು ನಿರಾಕರಿಸಲಿಲ್ಲ. ನೀವು ಹೇಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲವೋ ಹಾಗೆ. ಆದರೆ ನಿಮ್ಮ ಮೇಲೆ ಬಲವಂತವಾಗಿ ಒತ್ತಡ ಹಾಕುವ ವ್ಯಕ್ತಿ ನಾನಲ್ಲ. ನನಗೆ ಒಂಟಿಯಾಗಿರುವ ಅಭ್ಯಾಸವಿದೆ. ನಾನು ನಿನಗೆ ಯಾವುದೇ ರೀತಿಯಿಂದಲೂ ತೊಂದರೆಯಾಗಲು ಬಿಡುವುದಿಲ್ಲ. ಅವನ ಧ್ವನಿ ಸ್ಪಷ್ಟವಾಗಿತ್ತು ಮತ್ತು ನೇರವಾಗಿತ್ತು. ಊರ್ಮಿಳಾ ಅಳುತ್ತಾ ಹೇಳಿದಳು, ಆದರೆ ನನಗೆ ಒಂಟಿಯಾಗಿರುವ ಅಭ್ಯಾಸವಿಲ್ಲ. ಸ್ವಲ್ಪ ಸಮಯ ಅಲ್ಲಿ ಮೌನದ ವಾತಾವರಣ ನೆಲೆಸಿತು. ನಿತಿನ್ ತನ್ನನ್ನು ತಾನು ಸುಧಾರಿಸಿಕೊಂಡು ಹೇಳಿದನು, ಈಗ ನೀನು ಏನು ಮಾಡಬೇಕೆಂದು ಬಯಸುತ್ತೀಯಾ? ಅವನ ಪ್ರಶ್ನೆ ಊರ್ಮಿಳಾಳ ಮನಸ್ಸಿಗೆ ತಲುಪಲಿಲ್ಲ. ಅವಳು ಅಳುತ್ತಾ ಏನನ್ನೂ ಹೇಳಲಿಲ್ಲ ಮತ್ತು ಕೋಪದಿಂದ ಎದ್ದು ತನ್ನ ಲೆಹಂಗಾವನ್ನು ಸರಿಪಡಿಸಿಕೊಂಡು ನಿತಿನ್ ಹೇಳಿದ ಕೋಣೆಗೆ ಹೋದಳು. ಬಳೆಗಳ ಶಬ್ದ ಮತ್ತು ಅವಳ ಪರಿಮಳ ಲಾನ್ನಿಂದ ಮರೆಯಾಯಿತು. ನಿತಿನ್ಗೆ ಊರ್ಮಿಳಾ ಹೊರಟು ಹೋಗಿದ್ದಾಳೆ ಎನ್ನುವುದು ಗೊತ್ತಾಯಿತು. ಅವನು ತನ್ನ ಕೋಣೆಯ ಕಡೆಗೆ ಹೊರಟನು. ಆ ಕಡೆ ಊರ್ಮಿಳಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳ ಕಣ್ಣೀರು ನಿಲ್ಲುವ ಸೂಚನೆಯೇ ಕಾಣಿಸಲಿಲ್ಲ. ಅವಳ ಗಂಟಲು ತುಂಬಿ ಬಂದಿತ್ತು. ಅವಳು ಕೋಣೆಯ ಆ ಕಡೆ ಈ ಕಡೆ ನೋಡಿದಳು. ಅವಳಿಗೆ ವಿಚಿತ್ರ ಭಯದ ಅನುಭವವಾಗುತ್ತಿತ್ತು. ಇಷ್ಟು ದೊಡ್ಡ ಕೋಣೆ ಮತ್ತು ಅದರಲ್ಲಿ ಒಬ್ಬಳೇ ಮದುಮಗಳು. ಅವಳ ಹೃದಯ ಭಯಪಡುತ್ತಿತ್ತು. ಅವಳಿಗೆ ನೆನಪಿಗೆ ಬಂತು, ಮುಂಬೈಯಲ್ಲಿ ಅವಳ ಅಜ್ಜಿ ಯಾವಾಗಲೂ ಅವಳೊಂದಿಗೆ ಇರುತ್ತಿದ್ದರು. ಅವಳು ಅಲ್ಲಿ ಎಂದಿಗೂ ಒಂಟಿತನವನ್ನು ಅನುಭವಿಸಲಿಲ್ಲ. ದೆಹಲಿಗೆ ಬಂದ ನಂತರವೂ ಅವಳ ಮನೆಯ ವಾತಾವರಣ ಗದ್ದಲದಿಂದ ತುಂಬಿತ್ತು. ಆದರೆ ಮದುವೆ ನಂತರದ ಈ ಜೀವನವು ಅವಳು ಯೋಚನೆ ಕೂಡ ಮಾಡಿರಲಿಲ್ಲ. ಮೊದಲ ರಾತ್ರಿ ಹೀಗೆ ಕೋಣೆಯಲ್ಲಿ ಒಂಟಿಯಾಗಿ ಇರಬೇಕಾಗುತ್ತದೆಂದು ಅವಳ ಹೃದಯ ಭಯದಿಂದ ಕಂಪಿಸುತ್ತಿತ್ತು. ಕೋಣೆಯ ಮೌನ ಅವಳನ್ನು ಹರಿದು ತಿನ್ನುವಂತೆ ಅನಿಸುತ್ತಿತ್ತು. ಅವಳು ಯೋಚಿಸಿದಳು, ನಿತಿನ್ಗೆ ನೋಡಲು ಸಾಧ್ಯವಿಲ್ಲ, ಆದರೆ ಅವನು ಕೂಡ ಒಬ್ಬ ಮನುಷ್ಯ ಮತ್ತು ಅವಳ ಗಂಡ ಹೀಗಿರುವಾಗ ಏಕೆ ಬೇರೆ ಕೋಣೆಯಲ್ಲಿ ಇರಬೇಕು? ಅವಳು ಭಯವನ್ನು ಸಹಿಸಿಕೊಳ್ಳಲಿಲ್ಲ ಮತ್ತು ಕೋಣೆಯಿಂದ ಹೊರಬಂದಳು. ಕಾರಿಡಾರ್ ಮೌನವಾಗಿತ್ತು. ಯಾವುದೇ ನೌಕರರು ಕಾಣಿಸಲಿಲ್ಲ. ಅವಳು ಮದುಮಗಳಾಗಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಆದರೆ ಈ ಅಲಂಕಾರ ಯಾರಿಗಾಗಿ? ಯಾರು ನೋಡಬೇಕಿತ್ತೋ ಅವರಿಗೆ ನೋಡಲಾಗುತ್ತಿಲ್ಲ. ಇದನ್ನು ಯೋಚಿಸಿ ಅವಳ ಮನಸ್ಸು ಭಾರವಾಗುತ್ತಿತ್ತು. ಅವಳು ನಿಧಾನಕ್ಕೆ ನಡೆಯುತ್ತಾ ನಿತಿನ್ ಕೋಣೆಯ ಬಾಗಿಲಿಗೆ ಬಂದು ನಿಂತಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಧೈರ್ಯ ಮಾಡಿ ಬಾಗಿಲು ತೆರೆದಳು. ಒಳಗೆ ಹೆಜ್ಜೆ ಹಾಕಿದಳು. ಒಳಗಿನ ದೃಶ್ಯ ನೋಡಿ ಅವಳು ದಂಗಾಗಿ ಹೋದಳು. ಕೋಣೆ ಯಾವುದೇ ಸ್ವರ್ಗಕ್ಕೂ ಕಡಿಮೆ ಇರಲಿಲ್ಲ. 4 ಕಡೆ ಗುಲಾಬಿ ಹೂಗಳಿಂದ ಅಲಂಕಾರಗೊಂಡಿತ್ತು ಮತ್ತು ಕೋಣೆಯಲ್ಲಿ ಬಣ್ಣ ಬಣ್ಣದ ಲೈಟ್ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಕೆಂಪು ಮತ್ತು ಬಿಳಿ ಗುಲಾಬಿ ಹೂಗಳು ಪೂರ್ತಿ ಕೋಣೆಯಲ್ಲಿ ಹರಡಿದ್ದವು. ಚಾವಣಿಯಿಂದ ನೇತಾಡುವ ಹೂಗಳ ಗೊಂಚಲು ವಾತಾವರಣವನ್ನು ಇನ್ನೂ ಹೆಚ್ಚು ಆಕರ್ಷಕವಾಗಿ ಮಾಡಿದ್ದವು. ಹಾಸಿಗೆ ಮೇಲೆ ಹೂಗಳ ಬೆಡ್ಶೀಟ್ ಹಾಕಲಾಗಿತ್ತು. ಇದನ್ನು ನೋಡಿ ಊರ್ಮಿಳಾ ಕಣ್ಣು ಮಿಟುಕಿಸುವುದನ್ನೇ ಮರೆತಳು. ಕೋಣೆಯ ಮಧ್ಯದವರೆಗೂ ನಿಧಾನವಾಗಿ ನಡೆದಳು. ಮೇಲೆ ನೇತಾಡುವ ಗೊಂಚಲಿನ ಬೆಳಕು ಅವಳ ಮೇಲೆ ಬಿದ್ದಿತ್ತು. ಆಗ ಅವಳಿಗೆ ಹಿಂದೆ ಯಾರೋ ನಿಂತಿರುವ ಹಾಗೆ ಅನುಭವವಾಗುತ್ತಿತ್ತು. ಅವಳು ತಟ್ಟನೆ ಹಿಂತಿರುಗಿ ನೋಡಿದಳು. ಎದುರಿಗೆ ನಿತಿನ್ ನಿಂತಿದ್ದನು. ನಿತಿನ್ ಆಗಷ್ಟೇ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿದನು. ಈಗ ಅವನು ತನ್ನ ಕನ್ನಡಕ ತೆಗೆದಿದ್ದನು. ಊರ್ಮಿಳಾಳ ದೃಷ್ಟಿ ಅವನ ಕಣ್ಣಿನ ಮೇಲೆ ಬಿದ್ದಿತ್ತು. ಅವನ ಕಣ್ಣುಗಳು ತುಂಬ ಸುಂದರವಾಗಿದ್ದವು, ಆದರೆ ಅದರಲ್ಲಿ ಬೆಳಕಿರಲಿಲ್ಲ. ಅವನ ಮುಖದ ಪುರುಷತ್ವ ಯಾರನ್ನೂ ಆಕರ್ಷಿಸಬಲ್ಲದು. ಅವನ ದೇಹವು ಬಲಿಷ್ಠ ಮತ್ತು ಆಕರ್ಷಕವಾಗಿತ್ತು. ಅವನ ಮುಖದ ಮೇಲಿನ ಬಲವಾದ ರೇಖೆಗಳು ಅವನ ವ್ಯಕ್ತಿತ್ವವನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿ ಮಾಡಿತ್ತು. ಕಣ್ಣಿನ ದೃಷ್ಟಿ ಇಲ್ಲದಿದ್ದರೂ ಕೂಡ ನಿತಿನ್ನಲ್ಲಿ ಆತ್ಮವಿಶ್ವಾಸವಿತ್ತು. ಅವನ ತುಟಿಗಳಲ್ಲಿ ಹಗುರವಾದ ನಗು ಇತ್ತು. ಅವನ ಮುಖದಲ್ಲಿ ಮೃದುತ್ವ ಇತ್ತು. ಅದು ಊರ್ಮಿಳಾಳ ಮನಸ್ಸನ್ನು ಕದ್ದಿತ್ತು. ಒಂದು ಕ್ಷಣ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಿತಿನ್ ಇದ್ದಕ್ಕಿದ್ದಂತೆ ಕೇಳಿದನು, ನಿನಗೆ ಏನಾದರೂ ಬೇಕೇ? ಊರ್ಮಿಳಾ ಆಶ್ಚರ್ಯಗೊಂಡು ಹೇಳಿದಳು, ನನಗೆ ಕೋಣೆಯಲ್ಲಿ ಒಬ್ಬಳಿಗೆ ಭಯವಾಗುತ್ತದೆ. ಹೀಗಾಗಿ ಇಲ್ಲಿಗೆ ಬಂದೆ. ನಿತಿನ್ ಶಾಂತವಾಗಿ ಹೇಳಿದನು,
ಓಕೆ, ನೀನು ಇಲ್ಲಿರಬಹುದು. ನನಗೆ ಯಾವುದೇ ತೊಂದರೆ ಇಲ್ಲ. ನಾನು ನಿನ್ನ ಅನುಕೂಲಕ್ಕಾಗಿ ಬೇರೆ ಕೋಣೆ ಸೆಟ್ ಮಾಡಿದೆ. ನನ್ನ ಬಗ್ಗೆ ಚಿಂತಿಸಬೇಡ. ಅವನ ಮಾತು ಕೇಳಿ ಊರ್ಮಿಳಾಳಿಗೆ ಪುನಃ ಕೋಪ ಬಂದಿತ್ತು. ಅವಳು ಹಿಂತಿರುಗಿ ಹೇಳಿದಳು, ನನ್ನ ಚಿಂತೆ ಮಾಡುವ ಅಗತ್ಯವಿಲ್ಲ. ನಾನು ಸ್ವತಃ ನೋಡಿಕೊಳ್ಳುತ್ತೇನೆ. ಈಗ ನನಗೆ ಡ್ರೆಸ್ ಚೇಂಜ್ ಮಾಡಬೇಕು. ಹೀಗೆ ಹೇಳಿ ಅವಳು ಡ್ರೆಸ್ಸಿಂಗ್ ರೂಮ್ ಕಡೆ ಹೊರಟಳು. ನಿತಿನ್ ಏನನ್ನೂ ಹೇಳದೆ ಮೌನವಾಗಿ ಹಾಸಿಗೆಯ ದಾರಿ ಹಿಡಿದನು. ಅವನಿಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಕೋಣೆಯಲ್ಲಿ ಇರುವ ಸಿಹಿ ಪರಿಮಳ ಮತ್ತು ಹತ್ತಿರದಲ್ಲಿ ಅವಳ ಉಪಸ್ಥಿತಿಯನ್ನು ಅವನು ಅನುಭವಿಸುತ್ತಿದ್ದನು. ನಿತಿನ್ಗೆ ಕೇವಲ 29 ವರ್ಷ ವಯಸ್ಸಾಗಿತ್ತು. ಅವನಿಗೆ ಭಾವನೆಗಳು ಇದ್ದವು. ಆದರೆ ದೃಷ್ಟಿ ಕಳೆದುಕೊಂಡ ನಂತರ ಅವನ ಜೀವನದ ಸಂಪರ್ಕವನ್ನು ಕಳೆದುಕೊಂಡಂತಾಯಿತು. ಊರ್ಮಿಳಾಳ ತಂದೆ ಅವನನ್ನು ಯಾವಾಗಲೂ ಮಗನಂತೆ ನೋಡಿಕೊಂಡಿದ್ದನು ಮತ್ತು ಈಗ ತನ್ನ ಮಗಳ ಮದುವೆಯನ್ನು ಅವನೊಂದಿಗೆ ಮಾಡಿದನು. ಇದನ್ನು ಯೋಚಿಸಿ ನಿತಿನ್ ಮನಸ್ಸು ಇನ್ನಷ್ಟು ಭಾರವಾಯಿತು. ಅವನು ಹೊರಗೆ ಕಣ್ಣು ಮುಚ್ಚಿದನು. ನಂತರ ಅವನಿಗೆ ಒಂದು ಶಬ್ದ ಕೇಳಿಸಿತು. ಊರ್ಮಿಳಾ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ತನ್ನ ಆಭರಣಗಳನ್ನು ತೆಗೆದು ಇಡುತ್ತಿದ್ದಳು ಮತ್ತು ಕೋಪದಿಂದ ಜೋರಾಗಿ ಎಸೆಯುತ್ತಿದ್ದಳು ಮತ್ತು ಬಡಬಡಿಸುತ್ತಿದ್ದಳು. ಅವಳು ಎಲ್ಲ ಕೋಪವನ್ನು ಅವಳ ಆಭರಣಗಳ ಮೇಲೆ ತೋರಿಸುತ್ತಿದ್ದಳು. ಅವಳು ಜುಮುಕಿ ತೆಗೆಯುತ್ತಾ ಹೇಳಿದಳು, ನನ್ನನ್ನು ಹೀಗೆ ರೆಡಿ ಮಾಡಿದ್ದಾರೆ, ಯಾವುದೋ ಮಿಸ್ ವರ್ಲ್ಡ್ ಹಾಗೆ. ಆದರೆ ಅದನ್ನು ಹೊಗಳುವ ಜನರು ಮೌನವಾಗಿ ಕುಳಿತಿದ್ದಾರೆ. ನನ್ನನ್ನು ಸರಳ ಬಟ್ಟೆಯಲ್ಲಿ ಕಳುಹಿಸಿದರೆ ಏನು ವ್ಯತ್ಯಾಸವಾಗುತ್ತಿತ್ತು? ನಿತಿನ್ ಕಣ್ಣು ಮುಚ್ಚಿ ಆಳವಾದ ಮೌನದಲ್ಲಿ ಮುಳುಗಿದನು. ಅವನ ಮುಖದಲ್ಲಿರುವ ಆಳವಾದ ಗೆರೆಗಳು, ತುಟಿಗಳಲ್ಲಿರುವ ಮೌನ ಅವನು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಾನೆ ಎನ್ನುವುದನ್ನು ಸೂಚಿಸುತ್ತಿದ್ದವು. ಆದರೆ ಅದನ್ನು ವ್ಯಕ್ತಪಡಿಸಲಿಲ್ಲ. ಊರ್ಮಿಳಾ ತನ್ನ ಭಾರವಾದ ದುಪ್ಪಟ್ಟವನ್ನು ತೆಗೆದು ಹತ್ತಿರದ ಕುರ್ಚಿ ಮೇಲೆ ಇಟ್ಟಳು. ಊರ್ಮಿಳಾಳಿಗೆ ನಿತಿನ್ ತನ್ನನ್ನು ನೋಡುತ್ತಿದ್ದಾನೆ ಅನಿಸಿ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆದರೆ ಮರುಕ್ಷಣವೇ ಅವನು ನೋಡಲಾರ ಎನ್ನುವ ಸತ್ಯ ನೆನಪಿಸಿಕೊಂಡು ಅವಳು ರಿಲ್ಯಾಕ್ಸ್ ಆಗುವ ಪ್ರಯತ್ನ ಮಾಡಿದಳು ಮತ್ತು ತನ್ನ ರೇಷ್ಮೆ ಕೂದಲನ್ನು ಬಿಚ್ಚಿ ಬೆನ್ನಿನ ಮೇಲೆ ಇಳಿಬಿಟ್ಟಳು. ಅವಳ ಲೆಹಂಗಾ ತುಂಬ ಭಾರವಾಗಿತ್ತು. ನಡೆಯಲು ಕಷ್ಟವಾಗುತ್ತಿತ್ತು. ಅವಳು ಲೆಹಂಗಾವನ್ನು ಮೇಲೆತ್ತಿಕೊಂಡು ನಡೆಯುತ್ತಾ ನಿತಿನ್ ಹತ್ತಿರ ಬಂದಳು ಮತ್ತು ಕೇಳಿದಳು, ನನ್ನ ಡ್ರೆಸ್ ಎಲ್ಲಿದೆ? ನಿತಿನ್ ಸಮಾಧಾನವಾಗಿ ಹೇಳಿದನು, ನಿನ್ನ ಬಟ್ಟೆಗಳು ಕಬೋರ್ಡ್ನಲ್ಲಿವೆ. ಅವನ ಧ್ವನಿಯಲ್ಲಿ ಯಾವುದೇ ಏರಿಳಿತಗಳೂ ಇರಲಿಲ್ಲ. ಊರ್ಮಿಳಾ ಆಳವಾದ ಉಸಿರು ತೆಗೆದುಕೊಂಡು ಕಪಾಟನ್ನು ತೆರೆದಳು. ಅಲ್ಲಿಂದ ಆರಾಮದಾಯಕವಾದ ನೈಟ್ ಡ್ರೆಸ್ಸನ್ನು ಹೊರತೆಗೆದಳು. ಅದು ನೋಡಲು ತುಂಬ ಸುಂದರವಾಗಿತ್ತು. ಅದನ್ನು ನೋಡಿದ ಅವಳ ಹೃದಯ ಬಡಿತ ಇನ್ನೂ ಜೋರಾಯಿತು. ಅವಳು ತಕ್ಷಣವೇ ನಿತಿನ್ ಕಡೆಗೆ ನೋಡಿದಳು. ಅವನು ತಲೆ ತಗ್ಗಿಸಿ ಕುಳಿತಿದ್ದನು, ಆದರೆ ಅವನ ಅಂತರಾಳದ ಕಣ್ಣುಗಳು ಎಲ್ಲವನ್ನೂ ಅನುಭವಿಸುತ್ತಿದ್ದವು. ಅವಳು ತಕ್ಷಣವೇ ಕಬೋರ್ಡನ್ನು ಮುಚ್ಚಿದಳು ಮತ್ತು ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗುತ್ತಿದ್ದಳು. ಹಿಂದಿನಿಂದ ನಿತಿನ್ ಧ್ವನಿ ಕೇಳಿಸಿತು, ಇಲ್ಲಿಯೇ ಚೇಂಜ್ ಮಾಡಿಕೊಳ್ಳಿ. ಅವಳ ಕಾಲುಗಳು ಅಲ್ಲಿಯೇ ನಿಂತು ಬಿಟ್ಟವು. ಅವಳು ಹಿಂತಿರುಗಿ ನಿತಿನ್ನನ್ನು ನೋಡಿದಳು. ಅವನ ಮುಖದಲ್ಲಿ ಯಾವ ಭಾವನೆಗಳೂ ಇರಲಿಲ್ಲ. ಆದರೆ ಅವನ ಕಣ್ಣುಗಳು ಊರ್ಮಿಳಾಳ ಕೈಗಳನ್ನು ನೋಡುತ್ತಿದ್ದವು. ಅವನ ಧ್ವನಿ ನಾರ್ಮಲ್ ಆಗಿತ್ತು. ಊರ್ಮಿಳಾಳಿಗೆ ಕೋಪ ಬಂದಿತ್ತು. ಅವಳು, ಇಲ್ಲಿ ಏಕೆ ಚೇಂಜ್ ಮಾಡಲಿ? ನಾನು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಚೇಂಜ್ ಮಾಡಿಕೊಳ್ಳುತ್ತೇನೆ. ಅವಳ ಧ್ವನಿ ಕಠಿಣವಾಗಿತ್ತು. ನಿತಿನ್ ಶಾಂತವಾಗಿ ಹೇಳಿದನು, ನೀನು ಎಲ್ಲಿ ಬೇಕಾದರೂ ಮಾಡೋ, ನಿನ್ನಿಷ್ಟ. ನಾನಂತೂ ನಿನ್ನನ್ನು ನೋಡಲಾಗುವುದಿಲ್ಲ. ಅವನ ಮಾತು ಊರ್ಮಿಳಾಳನ್ನು ಮೌನವಾಗಿಸಿದವು. ಅವಳೊಳಗೆ ವಿಚಿತ್ರವಾದ ಉದ್ವೇಗ ಮತ್ತು ಭಯ ಅವಳ ಕಣ್ಣಿನ ಹೊಳಪನ್ನು ಮಾಯವಾಗಿಸಿದ್ದವು. ಅವಳು ಏನನ್ನೂ ಹೇಳದೆ ಡ್ರೆಸ್ಸಿಂಗ್ ರೂಮ್ ಕಡೆ ಹೊರಟಳು. ಸ್ವಲ್ಪ ಸಮಯದ ನಂತರ ಅವಳು ಹಿಂತಿರುಗಿ ಬಂದಾಗ ಕೋಣೆಯಲ್ಲಿ ಕತ್ತಲೆ ಇತ್ತು. ಅವಳು ಗಾಬರಿಯಿಂದ ಹೇಳಿದಳು, ನಾನು ಬದುಕಿರುವಾಗಲೇ ನನ್ನನ್ನು ಕತ್ತಲೆಯಲ್ಲಿ ಸಾಯಿಸಿದ್ದೀರಿ. ಅವಳು ಹಾಸಿಗೆ ಹತ್ತಿರ ಬಂದು ನಿತಿನ್ ಹತ್ತಿರ ನಿಂತುಕೊಂಡಳು ಮತ್ತು ಹೇಳಿದಳು, ಲೈಟ್ ಆನ್ ಮಾಡಿ ಪ್ಲೀಸ್. ನಿತಿನ್ ಸ್ವಲ್ಪ ಮಗ್ಗಲು ಬದಲಾಯಿಸಿ ಬೆಡ್ ಲೈಟ್ ಆನ್ ಮಾಡಿದನು. ಕೋಣೆಯಲ್ಲಿ ಮಂದ ಬೆಳಕು ಪಸರಿಸಿತು. ಊರ್ಮಿಳಾ ಅವನ ಹತ್ತಿರ ಕುಳಿತು ಮೆಲ್ಲಗೆ ಸ್ಪಷ್ಟವಾಗಿ ಹೇಳಿದಳು, ನನಗೆ ಕತ್ತಲೆ ಎಂದರೆ ಭಯ. ಲೈಟ್ ಆನ್ ಇದ್ದರೂ ಆಫ್ ಆಗಿದ್ದರೂ ನಿಮಗೆ ಏನು ವ್ಯತ್ಯಾಸವಾಗುತ್ತದೆ? ಅವಳ ಧ್ವನಿಯಲ್ಲಿ ಭಯ ಮತ್ತು ಕೋಪ ಎರಡೂ ಇದ್ದವು. ನಿತಿನ್ ಅವಳ ಕಡೆ ನೋಡದೆ ನೇರವಾಗಿ ಕೇಳಿದನು, ನೀವು ನನ್ನ ಜೊತೆಯಲ್ಲಿ ಇಲ್ಲಿಯೇ ಮಲಗಿಕೊಳ್ಳುತ್ತೀರಾ? ಇದಕ್ಕೆ ಊರ್ಮಿಳಾ ಕೋಪಗೊಂಡು, ಹಾಗಾದರೆ ನಾನು ಬೇರೆ ಕಡೆ ಹೋಗಿ ಮಲಗಿಕೊಳ್ಳಬೇಕೆ? ನೀವೇ ಹೇಳಿ. ಈಗಾಗಲೇ ಈ ಮದುವೆಯಿಂದ ನಾನು ನೊಂದಿದ್ದೇನೆ. ಮೇಲಾಗಿ ಒಬ್ಬಳನ್ನೇ ಇಲ್ಲಿಗೆ ಕಳುಹಿಸಿದ್ದಾರೆ. ನಿಮಗೆ ಗೊತ್ತಾ, ನಾನು ಎಂದಿಗೂ ಒಬ್ಬಳೇ ಮಲಗಿಲ್ಲ. ನನಗೆ ಭಯವಾಗುತ್ತದೆ. ಮತ್ತೆ ನೀವು ನನಗೆ ಇಲ್ಲಿಂದ ಹೋಗಲು ಹೇಳುತ್ತಿದ್ದೀರಿ. ಅವಳ ಧ್ವನಿ ಕಂಪಿಸುತ್ತಿತ್ತು. ಅವಳು ಕೋಪದಿಂದ ಎಲ್ಲವನ್ನೂ ಹೇಳಿ ಮುಗಿಸಿದ್ದಳು. ಅವಳ ಮಾತು ಕೇಳಿ ನಿತಿನ್ ಹೇಳಿದನು, ರಿಲ್ಯಾಕ್ಸ್ ಆಗಿ ಮಲಗು. ಅವಳು ದಿಂಬಿನ ಮೇಲೆ ತಲೆ ಹಾಕಿ ಮಲಗಿದಳು. ಅವಳು ಸ್ವಲ್ಪ ಸಮಯದ ಮೌನದ ನಂತರ ಮೆಲುವಾಗಿ ಹೇಳಿದಳು, ನೀವು ತುಂಬ ಕರುಣಾಮಯಿ. ನನ್ನ ಮೇಲೆ ಕರುಣೆ ತೋರಿಸುತ್ತಿದ್ದೀರಿ. ಮನೆಯಲ್ಲಿ ಅವಳಿಗೆ ನಿತಿನ್ ಕೋಪದ ಬಗ್ಗೆ ತುಂಬ ಭಯಪಡಿಸಿದ್ದರು. ಅವನು ತುಂಬ ಕಟ್ಟುನಿಟ್ಟಿನ ಸ್ವಭಾವದ ವ್ಯಕ್ತಿ. ಅವನ ಎದುರು ಮಾತನಾಡುವಾಗ ಯೋಚಿಸಿ ಮಾತನಾಡು. ಆದರೆ ಇಲ್ಲಿ ಎಲ್ಲವೂ ವಿರುದ್ಧವಾಗಿತ್ತು. ಅವಳು ಎಷ್ಟು ಕೋಪದಿಂದ ಮಾತನಾಡಿದರೂ ಅವನು ಶಾಂತವಾಗಿ ಮಾತನಾಡುತ್ತಿದ್ದನು. ಈ ವಿಷಯ ಅವಳಿಗೆ ಸ್ವಲ್ಪ ಧೈರ್ಯ ನೀಡಿತು. ಅವಳು ಮಗ್ಗಲು ಬದಲಾಯಿಸಿ ಮಲಗಿದ್ದಳು.
ಅವಳು ನಿತಿನ್ನನ್ನು ನೋಡುತ್ತಿದ್ದಳು. ಅದೇ ಸಮಯದಲ್ಲಿ ನಿತಿನ್ ಕೂಡ ಮಗ್ಗಲು ಬದಲಾಯಿಸಿದನು. ಅವನ ಮುಖ ಅವಳ ಹತ್ತಿರ ಬಂದಿತ್ತು. ಅವಳ ಉಸಿರು ನಿಂತು ಹೋದಂತಾಯಿತು. ನಿತಿನ್ ಕಣ್ಣು ಮುಚ್ಚಿದವು. ಅವನ ಮುಖ ತುಂಬಾ ಸುಂದರವಾಗಿ ಆಕರ್ಷಕವಾಗಿತ್ತು. ಅವಳು ಅವನ ಮುಖವನ್ನೇ ನೋಡುತ್ತಾ ಮನಸ್ಸಿನಲ್ಲಿ ಹೇಳಿಕೊಂಡಳು, ಇವನಿಗೆ ಕಣ್ಣು ಕಾಣುವಂತಿದ್ದರೆ ಇವನು ಎಷ್ಟು ಪರ್ಫೆಕ್ಟ್ ಆಗಿರುತ್ತಿದ್ದನು. ಇಂಥ ಸುಂದರವಾದ ಯುವಕನನ್ನು ಊರ್ಮಿಳಾ ತನ್ನ ಜೀವನದಲ್ಲಿ ಎಲ್ಲಿಯೂ ನೋಡಿರಲಿಲ್ಲ. ನಿಧಾನವಾಗಿ ಅವಳಿಗೆ ನಿದ್ರೆ ಹತ್ತಿತ್ತು. ನಿತಿನ್ ನಿಧಾನವಾಗಿ ಕಣ್ಣು ತೆರೆದನು. ಊರ್ಮಿಳಾಳ ಉಸಿರಾಟದ ಬಿಸಿಯ ಅನುಭವವಾಗುತ್ತಿತ್ತು. ಈ ಅನುಭವ ಅವನ ಭಾವನೆಗೆ ಎಷ್ಟು ಹತ್ತಿರವಾಗಿತ್ತೆಂದರೆ ಅವನ ಮುಖದಲ್ಲಿ ಮುಗುಳ್ನಗು ಅರಳಿತು. ಯಾವಾಗಲೂ ನಗುವಿನಿಂದ ಮೈಲುಗಳಷ್ಟು ದೂರದಲ್ಲಿದ್ದ ನಿತಿನ್ ಕೇವಲ ಒಂದು ಹುಡುಗಿಯ ಸಿಹಿ ಕಟು ಮಾತುಗಳಿಂದ ಇಂದು ಮುಗುಳ್ನಕ್ಕನು. ಊರ್ಮಿಳಾ ಅವನ ನಗುವನ್ನು ನೋಡಿದರೆ ಆಶ್ಚರ್ಯಪಡುತ್ತಿದ್ದಳು. ಏಕೆಂದರೆ ಅವಳು ಇಲ್ಲಿಯವರೆಗೆ ಅವನ ಕಟ್ಟುನಿಟ್ಟಿನ ಮತ್ತು ಕೋಪಗೊಂಡ ವ್ಯಕ್ತಿಯಾಗಿ ಮಾತ್ರ ನೋಡುತ್ತಿದ್ದಳು. ಮತ್ತೊಂದು ಕಡೆ ಪ್ರೀತಿ ತನ್ನ ಹೆತ್ತವರನ್ನು ಒತ್ತಾಯಿಸುತ್ತಿದ್ದಳು. ಅಳುತ್ತಿದ್ದರಿಂದ ಅವಳ ಕಣ್ಣುಗಳು ಕೆಂಪಾಗಿದ್ದವು. ಅವಳು ತನ್ನ ಅಮ್ಮನನ್ನು ಅಪ್ಪಿಕೊಂಡು, ಅಮ್ಮ, ನಾನು ನಿತಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದಳು. ಅವಳ ತಂದೆ ಕಟುವಾದ ಧ್ವನಿಯಲ್ಲಿ ಹೇಳಿದರು, ನೋಡು ಪ್ರೀತಿ, ಎಲ್ಲರೂ ನಿನ್ನ ಸಂಬಂಧವನ್ನು ನಿತಿನ್ ಜೊತೆ ಮಾಡಲು ಬಯಸಿದಾಗ ನೀನೇ ಅದನ್ನು ತಿರಸ್ಕರಿಸಿದೆ. ನಿನಗೆ ಅದು ಇಷ್ಟವಾಗಲಿಲ್ಲ. ನೀನು ನಿತಿನ್ನನ್ನು ಬಿಟ್ಟು ರಜತ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡೆ. ಈಗ ರಜತ್ ಹೊರಗೆ ಹೋಗಿ ಬೇರೆ ಯಾರೊಂದಿಗೋ ಮದುವೆ ಮಾಡಿಕೊಂಡಿದ್ದಾನೆ. ಈಗ ನೀನು ನಿತಿನ್ ಕಡೆಗೆ ಹೋಗಲು ಬಯಸುತ್ತಿದ್ಯಾ? ಇದು ನಿನ್ನ ತಪ್ಪು. ಪ್ರೀತಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು. ಮದುವೆ ಸಮಯ ಬಂದಾಗ ನೀವು ಕೂಡ ನಿತಿನ್ನನ್ನು ಕುರುಡನೆಂದು ಆಕ್ಷೇಪಿಸಿದ್ದೀರಿ. ನಾನು ಕುರುಡನನ್ನು ಮದುವೆಯಾಗುವುದು ನೀವು ಬಯಸಲಿಲ್ಲ. ನೀವು ನನ್ನನ್ನು ತಡೆಯದಿದ್ದರೆ ನಾನು ನಿತಿನ್ ಹೆಂಡತಿಯಾಗುತ್ತಿದ್ದೆ. ಅವರ ತಂದೆ ಕೋಪದಿಂದ ಹೇಳಿದರು. ನಾವು ಏನು ಮಾಡುವುದು? ನೀನು ಅವನನ್ನು ತಿರಸ್ಕರಿಸುವಾಗ ಅವನು ನಿನಗಾಗಿ ಏಕೆ ಕಾಯುತ್ತಾನೆ? ಈಗ ಅವನು ಬೇರೆಯವರಿಗೆ ಸೇರಿದವನು. ನಿನ್ನ ತಂಗಿ ಊರ್ಮಿಳಾ ಕೂಡ ಮದುವೆಗೆ ಮುಂಚೆ ನಿರಾಕರಿಸಿದಳು. ಆದರೆ ಎಲ್ಲರ ಒತ್ತಡದಿಂದ ನಿತಿನ್ ಜೊತೆಗೆ ಅವಳ ಮದುವೆ ನಿಶ್ಚಯವಾಯಿತು. ಅವಳು ವಿದಾಯ ಹೇಳಿ ಹೋಗಾಗಿದೆ. ಈಗ ನೀನು ಅಳುವುದು ಯಾವ ಕೆಲಸಕ್ಕೂ ಉಪಯೋಗವಿಲ್ಲ. ಪ್ರೀತಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಮತ್ತು ತನ್ನ ಅಮ್ಮನಿಗೆ ಹೇಳಿದಳು, ನೀವು ನನಗೆ ಏಕೆ ಅರ್ಥ ಮಾಡಿಸಲಿಲ್ಲ? ನಾನು ಸತ್ಯ ಹೇಳುತ್ತಿದ್ದೇನೆ ಅಮ್ಮ. ನನಗೆ ನಿತಿನ್ ಮೇಲೆ ಪ್ರೀತಿ ಇದೆ. ನಾನು ಅವನಿಲ್ಲದೆ ಇರಲಾರೆ. ರಜತ್ ನನಗೆ ಮೋಸ ಮಾಡಿದನು. ಆದರೆ ನಿತಿನ್ ಈಗಲೂ ಹಾಗೇ ಇದ್ದಾನೆ. ಅಷ್ಟೇ ಸುಂದರವಾಗಿ, ಅಷ್ಟೇ ಪರ್ಫೆಕ್ಟ್. ಅವನ ಕುರುಡುತನದಿಂದ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ನಾನು ಎಲ್ಲವನ್ನೂ ಸಂಭಾಳಿಸುತ್ತೇನೆ. ನೀವು ನನಗೆ ಸಹಾಯ ಮಾಡಿ, ಅವಳ ಅಮ್ಮ ಕಠಿಣವಾಗಿ ಹೇಳಿದರು. ಪ್ರೀತಿ, ಇದೆಲ್ಲ ಮೂರ್ಖತನ. ನಿನ್ನೆ ನಿತಿನ್ ಜೊತೆ ಊರ್ಮಿಳಾಳ ಮದುವೆಯಾಗಿದೆ. ಈಗ ನೀನು ಇದನ್ನೆಲ್ಲ ಹೇಳುತ್ತಿದ್ದೀಯಾ? ನಿಮ್ಮ ತಂದೆಗೆ ಇದರ ಬಗ್ಗೆ ಸುಳಿವು ಸಿಕ್ಕರೆ ಅವರು ಕೋಪಗೊಳ್ಳುತ್ತಾರೆ. ನಿತಿನ್ನನ್ನು ನಿನ್ನ ಮನಸ್ಸಿನಿಂದ ದೂರ ಮಾಡು. ಈಗ ಅವನು ಬೇರೆಯವರಿಗೆ ಸೇರಿದವನು. ನೀನು ಈ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಹೀಗೆ ಹೇಳಿ ಅವಳ ಅಮ್ಮ ಕೋಪದಿಂದ ಅಲ್ಲಿಂದ ಎದ್ದು ಹೋದರು. ಪ್ರೀತಿ ಒಬ್ಬಳೇ ಉಳಿದಳು. ಅವಳು ಅಲ್ಲೇ ನೆಲದ ಮೇಲೆ ಕುಳಿತಿದ್ದಳು. ಕಣ್ಣೀರು ಕೆನ್ನೆ ಮೇಲಿಂದ ಇಳಿಯುತ್ತಿತ್ತು. ಅವಳ ಮನಸ್ಸು ಬಂಧನದಿಂದ ಮುಕ್ತಿ ಪಡೆಯಲು ಹಾತೊರೆಯುತ್ತಿದ್ದಳು. ಆದರೆ ಸಂದರ್ಭಗಳು ಅವಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡವು. ಆ ದಿನ ಬೆಳಿಗ್ಗೆ ನಿತಿನ್ ಎದ್ದಾಗ ಅವನಿಗೆ ಒಂದು ಕ್ಷಣ ತಾನು ಹಿಂದಿನ ದಿನ ಮದುವೆಯಾಗಿದ್ದೇನೆ ಎನ್ನುವುದು ನೆನಪಾಗಲಿಲ್ಲ. ಅವನು ಮಗಲು ಬದಲಾಯಿಸಿದಾಗ ಅವನ ಉಸಿರು ನಿಂತು ಹೋದಂತಾಯಿತು. ಊರ್ಮಿಳಾ ಅವನ ಹತ್ತಿರದಲ್ಲಿದ್ದಳು. ನಿತಿನ್ನ ಹೃದಯವು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳನ್ನು ನಿಧಾನವಾಗಿ ಬೇರೆ ಮಾಡಲು ಪ್ರಯತ್ನಿಸಿದನು. ಆದರೆ ಊರ್ಮಿಳಾ ಇನ್ನೂ ಹತ್ತಿರ ಬಂದು ಅವನನ್ನು ಅಂಟಿಕೊಂಡಳು. ಅವಳ ಮುಗ್ಧತನ, ಅವಳ ಬಿಸಿ, ಅವಳ ಸೂಕ್ಷ್ಮ ದೇಹವು ನಿತಿನ್ಗೆ ಒಂದು ವಿಪತ್ತಾಗಿ ಪರಿಣಮಿಸಿತು. ಅವನಿಂದ ನೋಡಲು ಸಾಧ್ಯವಿರಲಿಲ್ಲ. ಆದರೆ ಅವಳ ಪ್ರತಿಯೊಂದು ಚಲನೆಯನ್ನು, ಅವಳ ಉಸಿರಾಟದ ಲಯವನ್ನು, ಅವಳ ಸೂಕ್ಷ್ಮವಾದ ಭಾವನೆಯನ್ನು ಅವನು ಅನುಭವಿಸುತ್ತಿದ್ದನು. ಅವಳ ಮೃದು ಕೈಗಳ ಸ್ಪರ್ಶವನ್ನು ಅನುಭವಿಸುತ್ತಿದ್ದನು. ಅವನ ಹೃದಯವು ಈ ಸೂಕ್ಷ್ಮ ಭಾವನೆಯನ್ನು ಶಾಶ್ವತವಾಗಿ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಹೇಳುತ್ತಿತ್ತು. ಅವನು ಅವಳ ಸೌಂದರ್ಯ ಮತ್ತು ಮುಗ್ಧತೆಯಲ್ಲಿ ಮುಳುಗಿ ಹೋಗಿದ್ದನು. ಆಗ ಊರ್ಮಿಳಾ ನಿದ್ದೆಯಲ್ಲಿ ಸ್ವಲ್ಪ ಮಿಸುಕಾಡಿದಳು. ಹಾಗೆ ಊರ್ಮಿಳಾ ನಿತಿನ್ನ ಮಡಿಲಲ್ಲಿ ಇನ್ನೂ ಹೆಚ್ಚು ಗಟ್ಟಿಯಾಗಿ ಸೇರಿಕೊಂಡಳು. ಅವಳ ಉಸಿರು ಸ್ವಲ್ಪ ಸಮಯ ನಿಂತು ಬಿಟ್ಟಿತು. ಅವಳು ಇದ್ದಕ್ಕಿದ್ದಂತೆ ಎದ್ದಳು ಮತ್ತು ತನ್ನ ಮಸುಕಾದ ಕಣ್ಣುಗಳನ್ನು ತೆರೆದು ಪಕ್ಕದಲ್ಲಿ ಮಲಗಿದ್ದ ನಿತಿನ್ನನ್ನು ನೋಡಲು ಪ್ರಾರಂಭಿಸಿದಳು. ಒಂದು ಕ್ಷಣ ಆ ವ್ಯಕ್ತಿ ಯಾರೆಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ತನ್ನ ಮದುವೆಯಾಗಿರುವುದನ್ನೇ ಮರೆತು ಹೋಗಿದ್ದಳು. ಅವಳ ಕೈಗಳು ಇದ್ದಕ್ಕಿದ್ದಂತೆ ನಿತಿನ್ನ ಮುಖವನ್ನು ಹಿಡಿದವು ಮತ್ತು ನಿಧಾನವಾಗಿ ಕಣ್ಣು ತೆರೆದು ಅವಳು, ನೀನು ಯಾರು ಎಂದು ಕೇಳಿದಳು. ಅವಳಿಗೆ ಇನ್ನೂ ಸಂಪೂರ್ಣವಾಗಿ ಎಚ್ಚರವಾಗಿರಲಿಲ್ಲ. ಅವಳ ಮನಸ್ಸು ಜಡವಾಗಿತ್ತು. ನಿತಿನ್ ಅವಳನ್ನು ಆಳವಾಗಿ ಮುಟ್ಟಿದನೆಂದು ಅವಳಿಗೆ ತಿಳಿದಿರಲಿಲ್ಲ. ನಿತಿನ್ ಕಣ್ಣುಗಳಲ್ಲಿನ ಹೊಳಪು ಅವಳನ್ನು ಬೆಚ್ಚಿ ಬೀಳಿಸಿತು. ಅವಳ ಹಣೆಯ ಮೇಲೆ ನೆರಿಗೆಗಳು ಕಾಣಿಸಿದವು. ಅವಳಿಗೆ ಹೀಗೆ ಅನಿಸಿತು, ಅವನ ಕಣ್ಣುಗಳು ಅವಳ ಇಡೀ ದೇಹವನ್ನು ನೋಡುತ್ತಿರುವಂತೆ ಭಾಸವಾಯಿತು. ಅವಳು ಇದ್ದಕ್ಕಿದ್ದಂತೆ ಹಿಂದೆ ಸರಿದು ಎದ್ದು ಕುಳಿತಳು. ನಾಚಿಕೆಯಿಂದ ತಲೆ ತಗ್ಗಿಸಿ ಹತ್ತಿರದಲ್ಲಿ ಬಿದ್ದಿದ್ದ ದುಪ್ಪಟ್ಟವನ್ನು ಎತ್ತಿಕೊಂಡು ಎದ್ದು ನಿಂತಳು.
ನಿತಿನ್ ಕೂಡ ನಿದ್ದೆಯಿಂದ ಹೊರಬಂದು ತನ್ನ ಭಾವನೆಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಾ ಎದ್ದು ಕುಳಿತನು ಮತ್ತು ಹಗುರವಾಗಿ ನಕ್ಕನು. ನಗರದ ಅತ್ಯಂತ ದೊಡ್ಡ ಹಾಲ್ನಲ್ಲಿ ಆ ದಿನ ನಿತಿನ್ ಮತ್ತು ಊರ್ಮಿಳಾಳ ಮದುವೆ ಫಂಕ್ಷನ್ ಇತ್ತು. ಎಲ್ಲ ಕಡೆ ಬೆಳಕು ಮತ್ತು ಗದ್ದಲ ಇತ್ತು. ಪ್ರತಿಯೊಬ್ಬರು ಈ ಜೋಡಿಯನ್ನು ಹೊಗಳುತ್ತಿದ್ದರು. ಇಬ್ಬರು ಜೊತೆಗೆ ಸ್ಟೇಜ್ ಮೇಲೆ ಕುಳಿತಿದ್ದರು. ಮುಖದಲ್ಲಿ ಬೇರೆಯೇ ಹೊಳಪಿತ್ತು. ಆಗ ಗುಂಪನ್ನು ಸೀಳುತ್ತಾ ಪ್ರೀತಿ ಅಲ್ಲಿಗೆ ಬಂದಳು ಮತ್ತು ಅವಳ ದೃಷ್ಟಿ ಅವರಿಬ್ಬರ ಮೇಲೆ ಬಿತ್ತು. ಅವಳ ಹೃದಯ ಉರಿದು ಹೋಯಿತು. ಅವಳು ಈ ಮಿಲನವನ್ನು ಸಹಿಸಿಕೊಳ್ಳಲಿಲ್ಲ. ಊರ್ಮಿಳಾಳ ರೂಪ, ಅವಳ ಅರಳಿದ ಮುಖ, ಅವಳ ಮುಖದಲ್ಲಿ ಅರಳಿದ ಖುಷಿ ಎಲ್ಲವೂ ಅವಳು ಈಗ ನಿತಿನ್ ಜೊತೆ ಒಂದಾಗಿದ್ದಾಳೆಂದು ಹೇಳುತ್ತಿದ್ದವು. ನಿನ್ನೆಯವರೆಗೆ ಗೊಂದಲ ಮತ್ತು ಅಸಮಾಧಾನದಲ್ಲಿ ಇದ್ದ ಹುಡುಗಿ ಇಂದು ಸಂಪೂರ್ಣವಾಗಿ ಕಾಂತಿಯುತವಾಗಿ ಕಾಣುತ್ತಿದ್ದಳು. ಪ್ರೀತಿಗೆ ಈ ನೋಟವು ಯಾವುದೇ ಬಾಣಕ್ಕೆ ಕಡಿಮೆ ಇರಲಿಲ್ಲ. ಪ್ರೀತಿ ಮನಸ್ಸಿನಲ್ಲೇ ಯೋಚಿಸಿದಳು. ತುಂಬಾ ಸಂತೋಷವಾಗಿ ಕಾಣುತ್ತಿದ್ದಾಳೆ. ಮತ್ತೆ ಅವಳ ಕಣ್ಣುಗಳು ನಿತಿನ್ ಕಡೆಗೆ ಹೋದವು. ಅವಳು ವಿಷಪೂರಿತ ಧ್ವನಿಯಲ್ಲಿ ಹೇಳಿದಳು, ಊರ್ಮಿ, ನಿನ್ನ ಕುರುಡು ಗಂಡ ನಿನಗೆ ಏನು ಉಡುಗೊರೆ ಕೊಟ್ಟನು? ಅವನಿಗೆ ನೋಡಲು ಆಗುವುದಿಲ್ಲ. ಹೀಗಿರುವಾಗ ಏನು ಕೊಡುತ್ತಾನೆ? ಪ್ರೀತಿಯ ವಿಷಪೂರಿತ ಮಾತು ಕೇಳಿ ಊರ್ಮಿಳಾಳ ಮುಖ ಇದ್ದಕ್ಕಿದ್ದಂತೆ ಇಳಿದು ಹೋಯಿತು. ಅವಳು ನೋವಿನಿಂದ ಹೇಳಿದಳು, ಪ್ರೀತಿ ಅಕ್ಕ, ನೀನು ಯಾವಾಗಲೂ ಏಕೆ ವಿಷವನ್ನು ಕಾರುತ್ತೀಯಾ? ಕೆಲವೊಮ್ಮೆಯಾದರೂ ಸಿಹಿಯಾಗಿ ಮಾತನಾಡು. ಆದರೆ ಪ್ರೀತಿ ಹಲ್ಲು ಕಡಿಯುತ್ತಾ, ಏನು ತಪ್ಪಾಗಿದೆ? ಕುರುಡ ವ್ಯಕ್ತಿ ನಿನ್ನ ಮುಖವನ್ನು ಹೇಗೆ ನೋಡಬಲ್ಲನು ಎಂದಳು. ಊರ್ಮಿಳಾಳ ಕಣ್ಣುಗಳಲ್ಲಿ ನೀರು ಬಂತು. ಆದರೆ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಉತ್ತರಿಸಿದಳು, ಮುಖ ನೋಡದಿದ್ದರೂ ಅವನ ಪ್ರೀತಿಯು ನನ್ನನ್ನು ಕೆಂಪಗಾಗಿಸಿತು. ಊರ್ಮಿಳಾಳ ಮಾತು ಪ್ರೀತಿಗೆ ಬೆಂಕಿ ಹಚ್ಚಿಸಿತು. ಅವಳು ಕೋಪದಿಂದ ಅಲ್ಲಿಂದ ಎದ್ದು ಹೋದಳು. ಊರ್ಮಿಳಾ ತುಟಿಗಳನ್ನು ಬಿಗಿದುಕೊಂಡು ಮುಖ ತಿರುಗಿಸಿಕೊಂಡಳು. ಆದರೆ ನಿತಿನ್ ತನ್ನ ಹತ್ತಿರ ನಿಂತಿದ್ದಾನೆಂದು ಅವಳು ಅರಿತುಕೊಂಡಳು. ಅವಳ ಹೃದಯ ಬಡಿತ ಜೋರಾಯಿತು. ಅವನು ನನ್ನ ಮಾತು ಕೇಳಿಸಿಕೊಂಡಿಲ್ಲ ತಾನೆ ಎಂದು ಯೋಚಿಸಿದಳು. ಮುಖ ನೋಡಿದರೆ ಅವನು ಕೇಳಿಸಿಕೊಂಡಿಲ್ಲ ಎಂದು ಅನಿಸುತ್ತಿತ್ತು. ಊರ್ಮಿಳಾ ಮದುವೆಯ ಸಂಪ್ರದಾಯದಂತೆ ತವರು ಮನೆಗೆ ಬಂದಿದ್ದಳು. ಮದುವೆ ನಡೆದು 1 ವಾರ ಕಳೆದಿತ್ತು. ಆದರೆ ಅವಳ ಮನಸ್ಸು ಇಲ್ಲಿಂದ ಮರಳಿ ಹೋಗಲು ಬಯಸಲಿಲ್ಲ. ನಿತಿನ್ ಕೂಡ ಅವಳ ಮೇಲೆ ವಾಪಸ್ ಬರುವಂತೆ ಒತ್ತಡ ಹಾಕಲಿಲ್ಲ. ಆದರೆ ಇಂದು ಅವಳ ತಂದೆ ಒತ್ತಡ ಹಾಕಿದರು ಮತ್ತು ನಿತಿನ್ಗೆ ಸ್ಪಷ್ಟವಾಗಿ ಹೇಳಿದರು, ಊರ್ಮಿಳಾಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು. ಇಬ್ಬರು ಬಹಳ ಸಮಯ ಸ್ಟಡಿ ರೂಮಲ್ಲೇ ಮೌನವಾಗಿ ಕುಳಿತಿದ್ದರು. ಊರ್ಮಿಳಾ ಕಣ್ಣು ಎತ್ತಿ ನೋಡುತ್ತಿದ್ದಳು. ನಂತರ ಇದ್ದಕ್ಕಿದ್ದಂತೆ ಎದ್ದು ಹೊರಗೆ ಹೋದಳು. ಆದರೆ ಸ್ವಲ್ಪ ಸಮಯದ ನಂತರ ಅವಳು ಮರಳಿ ಬಂದಳು. ನಿತಿನ್ ಅವಳ ಶಬ್ದದಿಂದ ಗುರುತಿಸಿದ್ದನು. ಅವಳು ನಿಧಾನವಾಗಿ ಹೇಳಿದಳು, ನನಗೆ ನಿಮ್ಮ ಫಾರ್ಮ್ ಹೌಸಿಗೆ ಬರಲು ಇಷ್ಟವಿಲ್ಲ. ಅಲ್ಲಿ ತುಂಬ ಮೌನವಿದೆ. ನಾನು ಅಲ್ಲಿ ಒಬ್ಬಳೇ ಇರುವುದಿಲ್ಲ. ಪ್ಲೀಸ್, ನೀವು ನಗರಕ್ಕೆ ಶಿಫ್ಟ್ ಆಗಿ. ಇಲ್ಲದಿದ್ದರೆ ನನ್ನನ್ನು ಇಲ್ಲೇ ಇರಲು ಬಿಡಿ. ನಿತಿನ್ ಗಂಭೀರವಾದ ಧ್ವನಿಯಲ್ಲಿ ಹೇಳಿದನು. ಊರ್ಮಿಳಾ, ಇಂದು ನಾವು ಹಿಂತಿರುಗುತ್ತಿದ್ದೇವೆ. ಅದು ನಿನ್ನ ಮನೆ. ಈಗ ಊರ್ಮಿಳಾ ಇದನ್ನು ಕೇಳಿದ ನಂತರ ಅವಳಿಗೆ ನೋವುಂಟಾಯಿತು. ಕೆಲವೊಮ್ಮೆ ಗಂಡ ತನ್ನ ಹೆಂಡತಿಯ ಮಾತನ್ನು ಕೇಳುತ್ತಾನೆ ಎಂದು ಹೇಳಿದಳು. ಆ ದಿನ ನಿತಿನ್ ಅವಳ ಹತ್ತಿರ ಬಂದು ಮೃದುವಾಗಿ ಹೇಳಿದನು, ನೀನು ಯಾವಾಗ ನನ್ನ ಹೆಂಡತಿ ಆಗುತ್ತೀಯಾ ಆ ದಿನ ನಾನು ಕೇಳುತ್ತೇನೆ. ಅವನ ಬಿಸಿ ಉಸಿರು ಅವಳ ಕಿವಿಗಳಲ್ಲಿ ಇಳಿಯಿತು. ಪೂರ್ವಿಯ ಹೃದಯ ಜೋರಾಗಿ ಬಡಿದುಕೊಂಡಿತು. ನಿತಿನ್ ಎದ್ದು ಹೊರಗೆ ಹೋದನು. ಆದರೆ ಅವನ ಮಾತುಗಳು ತುಂಬಾ ಸಮಯ ಅವಳ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವಳ ಮುಖ ಕೆಂಪಾಯಿತು. ಊರ್ಮಿಳಾಳ ತಂದೆ ರಾತ್ರಿ ಊಟವಾದ ನಂತರ ಅವರನ್ನು ವಾಪಸ್ ಕಳುಹಿಸಿದರು. ಅವಳು ತುಂಬಾ ಕೆಟ್ಟ ಮನಸ್ಥಿತಿಯಿಂದ ಹೋದಳು. ಅವಳು ಮನೆಗೆ ಬಂದ ತಕ್ಷಣ ಎಲ್ಲವನ್ನು ಕೋಪದಿಂದ ತೆಗೆಯಲು ಪ್ರಾರಂಭಿಸಿದಳು. ಅವಳು ಮೊದಲು ತನ್ನ ಚಪ್ಪಲಿಗಳನ್ನು ಎಸೆದಳು. ನಂತರ ತನ್ನ ದುಪ್ಪಟ್ಟವನ್ನು ತೆಗೆದು ಎಸೆದಳು ಮತ್ತು ಕೂದಲನ್ನು ಬಿಚ್ಚಿಕೊಂಡು ಕೋಪದಿಂದ ಹಾಸಿಗೆ ಮೇಲೆ ಕುಳಿತುಕೊಂಡಳು. ನಿತಿನ್ ಇದೆಲ್ಲವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದನು. ಅವನು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಕೋಣೆಗೆ ಬಂದನು. ಅವನು ತನ್ನ ಕನ್ನಡಕ ತೆಗೆದು ಒಂದು ಕಡೆ ಇಟ್ಟನು. ಈಗ ಅವನು ತನ್ನ ಗಡಿಯಾರ ಬಿಚ್ಚಿ ಡ್ರಾಯರ್ನಲ್ಲಿ ಇಡುತ್ತಿದ್ದನು. ಆಗ ಊರ್ಮಿಳಾ ಕೋಪದಿಂದ ಅವನ ಕಡೆ ನೋಡುತ್ತಾ, ನೀವು ತುಂಬ ಕೆಟ್ಟವರು ಮಿಸ್ಟರ್ ನಿತಿನ್. ನಿತಿನ್ ಶಾಂತ ಧ್ವನಿಯಲ್ಲಿ ಹೇಳಿದನು, ನಿಧಾನವಾಗಿ ಮಾತನಾಡಿ. ನಾನು ಕಿವುಡನಲ್ಲ. ಎಲ್ಲವೂ ನಾರ್ಮಲ್ ಆಗಿದೆ. ನನಗೆ ಗೊತ್ತು ನೀವು ಕಿವುಡರಲ್ಲ ಎಂದು, ಆದರೆ ನೀವು ಕುರುಡರು. ಇದನ್ನು ಕೇಳಿದ ನಿತಿನ್ ಕೈಗಳು ಶರ್ಟ್ ತೆಗೆಯುತ್ತಾ ನಿಂತವು. ಊರ್ಮಿಳಾಳಿಗೂ ಕೂಡ ತಕ್ಷಣವೇ ತಾನು ಆಡಿದ ಶಬ್ದದ ಬಗ್ಗೆ ಪಶ್ಚಾತ್ತಾಪವಾಯಿತು. ಅವಳು ಹಾಗಿರಲಿಲ್ಲ. ಆದರೆ ಅವಳ ಬಾಯಿಂದ ಅಷ್ಟೊಂದು ಕಠಿಣವಾದ ಮಾತುಗಳು ಹೇಗೆ ಬಂದವು? ನಿತಿನ್ ಕಹಿಯಾದ ಸ್ವರದಲ್ಲಿ ಹೇಳಿದನು, ನಾನು ಕುರುಡನೆಂದು ನನಗೆ ಗೊತ್ತು. ನೀನು ಹೇಳುವ ಅಗತ್ಯ ಇಲ್ಲ ಎಂದು ಹೇಳಿದನು. ಅವನು ಕೋಪದಿಂದ ಶರ್ಟ್ ತೆಗೆದು ಕುರ್ಚಿಯ ಮೇಲೆ ಬಿಸಾಡಿದನು ಮತ್ತು ಬಾತ್ರೂಮ್ನಲ್ಲಿ ಬಂದಿಯಾದನು. ಊರ್ಮಿಳಾ ಅಲ್ಲಿಯೇ ಕುಳಿತು ಬಿಟ್ಟಳು. ಅವಳ ಕಣ್ಣು ತುಂಬಿ ಬಂದವು. ಅವಳಿಗೆ ಅವಳೇ ಹೇಳಿಕೊಂಡಳು, ಇದೇನು ಮಾಡಿಬಿಟ್ಟೆ ಊರ್ಮಿಳಾ? ನಿತಿನ್ ಮನಸ್ಸಿಗೆ ದುಃಖ ಕೊಟ್ಟೆ. ಅವನಿಗೆ ಕಣ್ಣು ಕಾಣಿಸದಿದ್ದರೆ ಇದರಲ್ಲಿ ಅವನ ತಪ್ಪೇನಿದೆ? ಇದು ದೇವರ ಇಚ್ಛೆ. ಯಾರದೋ ಕೊರತೆಯ ಬಗ್ಗೆ ಹೀಗೆ ಮಾತನಾಡುವುದು ತುಂಬಾ ತಪ್ಪು. ಅವಳು ತುಂಬಾ ಸಮಯ ನಿತಿನ್ಗಾಗಿ ಕಾದಳು. ಆದರೆ ನಿತಿನ್ ಹೊರಗೆ ಬರಲಿಲ್ಲ. ಆದರೆ ಕೊನೆಗೂ ನಿತಿನ್ ಬಾತ್ರೂಮಿಂದ ಹೊರಗೆ ಬಂದನು. ಒಂದು ಕ್ಷಣ ಊರ್ಮಿಳಾಳಿಗೆ ಅನಿಸಿತು, ಅವನು ಎಲ್ಲವನ್ನೂ ನೋಡುತ್ತಿದ್ದಾನೆ.
ಏಕೆಂದರೆ ಅವನು ಅಷ್ಟೊಂದು ವೇಗವಾಗಿ ಮತ್ತು ಕಾನ್ಫಿಡೆಂಟ್ ಆಗಿ ನಡೆಯುತ್ತಿದ್ದನು. ಆದರೆ ನಂತರ ತನಗೆ ತಾನೇ ಹೇಳಿಕೊಂಡಳು, ಇಲ್ಲ, ಅವನಿಗೆ ನೋಡಲಾಗುತ್ತಿಲ್ಲ, ಇದು ನನ್ನ ಮನಸ್ಸಿನ ಭ್ರಮೆ. ನಿತಿನ್ ಏನನ್ನೂ ಹೇಳದೆ ಹಾಸಿಗೆ ಕಡೆ ಹೋದನು ಮತ್ತು ಲೈಟ್ ಆಫ್ ಮಾಡಿದನು. ಊರ್ಮಿಳಾ ಅವನ ಹತ್ತಿರ ಬಂದು ಕುಳಿತುಕೊಂಡಳು ಮತ್ತು ನಿಧಾನಕ್ಕೆ ಹೇಳಿದಳು, ಐ ಆಮ್ ಸಾರಿ. ನನ್ನ ಬಾಯಿಂದ ತಪ್ಪಾಗಿ ಆ ಮಾತು ಬಂದಿತ್ತು. ನನ್ನ ಉದ್ದೇಶ ನಿಮ್ಮ ಮನಸ್ಸನ್ನು ನೋಯಿಸುವುದಾಗಿರಲಿಲ್ಲ. ಪ್ಲೀಸ್ ನನ್ನನ್ನು ಕ್ಷಮಿಸಿ. ನಿತಿನ್ ಮೌನವಾಗಿದ್ದನು. ಅವನು ಕಣ್ಣನ್ನು ತೆರೆಯಲಿಲ್ಲ. ಕೇವಲ ಹೀಗೆ ಹೇಳಿದನು, ಊರ್ಮಿಳಾ ಮಲಗಿಕೋ, ರಾತ್ರಿ ತುಂಬಾ ತಡವಾಗಿದೆ. ಊರ್ಮಿಳಾ ಅಳುತ್ತಾ ಹೇಳಿದಳು, ಇಲ್ಲ, ನೀವು ಎಲ್ಲಿಯವರೆಗೆ ನನ್ನನ್ನು ಕ್ಷಮಿಸುವುದಿಲ್ಲವೋ ಅಲ್ಲಿಯವರೆಗೆ ನಾನು ಹಿಂದೆ ಸರಿಯುವುದಿಲ್ಲ. ನಿತಿನ್ ಹಗುರವಾಗಿ ನಕ್ಕು ಹೇಳಿದನು, ಸರಿ, ಕ್ಷಮಿಸಿದ್ದೇನೆ, ಈಗ ಮಲಗಿಕೋ. ಊರ್ಮಿಳಾ ನೆಮ್ಮದಿಯ ಉಸಿರು ಬಿಟ್ಟಳು ಮತ್ತು ಅವನ ಹತ್ತಿರ ಬಂದು ಮಲಗಿಕೊಂಡಳು. ಅವಳ ಕಣ್ಣುಗಳು ಈಗಲೂ ಒದ್ದೆಯಾಗಿದ್ದವು, ಆದರೆ ಮನಸ್ಸು ನೆಮ್ಮದಿಯಾಗಿತ್ತು. ನಿತಿನ್ನ ಕಥೆ ತಿಳಿದ ನಂತರ ಊರ್ಮಿಳಾಳ ಮನಸ್ಸಿನಲ್ಲಿ ಅವನ ಬಗ್ಗೆ ಗೌರವ ಮತ್ತು ಪ್ರೀತಿ ಇನ್ನೂ ಹೆಚ್ಚಾಯಿತು. ಒಂದು ಆಕ್ಸಿಡೆಂಟ್ನಲ್ಲಿ ನಿತಿನ್ ತಂದೆ ಮರಣ ಹೊಂದಿದ್ದರು ಮತ್ತು ಅವರನ್ನು ಉಳಿಸಲು ಪ್ರಯತ್ನಿಸುತ್ತಿರುವಾಗ ನಿತಿನ್ ದೃಷ್ಟಿ ಕಳೆದುಕೊಂಡನು. ಗಾಜಿನ ತುಂಡುಗಳು ಅವನ ಕಣ್ಣುಗಳಲ್ಲಿ ಸಿಲುಕಿಕೊಂಡವು ಮತ್ತು ಅಂದಿನಿಂದ ಅವನು ಕುರುಡನಾದನು. ಈಗ 16 ವರ್ಷ ಕಳೆದಿವೆ. ಅನೇಕ ಶಸ್ತ್ರಚಿಕಿತ್ಸೆಗಳು ನಡೆದು ಆದರೆ ದೃಷ್ಟಿ ಬರಲಿಲ್ಲ. ನಿತಿನ್ ಯಾವುದೇ ದೂರುಗಳಿಲ್ಲದೆ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡನು. ಇದನ್ನು ತಿಳಿದ ಊರ್ಮಿಳಾಳ ಹೃದಯದಲ್ಲಿ ಅವನ ಬಗ್ಗೆ ಸಹಾನುಭೂತಿ ಮತ್ತು ಪ್ರೀತಿ ಹುಟ್ಟಿಕೊಂಡಿತ್ತು. ಶಾರದಾ ಅವರು ಕೂಡ ನಿತಿನ್ನನ್ನು ತಮ್ಮ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸಲು ಪ್ರಾರಂಭಿಸಿದರು. ಅವರು ಊರ್ಮಿಳಾಳಿಗೆ ಹೇಳಿದರು, ಈ ಮನುಷ್ಯ ಒಂಟಿಯಾಗಿದ್ದಾನೆ ಮತ್ತು ಅವನ ಮೇಲೆ ನನಗೆ ನನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಇದೆ. ಅವನು ತುಂಬಾ ತಾಳ್ಮೆ ಇರುವವನು. 4 ವರ್ಷಗಳಿಂದ ಮುರಿದು ಹೋಗಿದ್ದಾನೆ. ದಯವಿಟ್ಟು ಅವನನ್ನು ಚೆನ್ನಾಗಿ ನೋಡಿಕೋ ಊರ್ಮಿ, ನನ್ನ ಮಗಳೇ. ಅವರ ಈ ಮಾತುಗಳು ಊರ್ಮಿಳಾಳನ್ನು ಆಳವಾಗಿ ಯೋಚಿಸುವಂತೆ ಮಾಡಿತು. ತವರು ಮನೆಯಲ್ಲಿದ್ದ ಊರ್ಮಿಳಾ ನಿತಿನ್ನನ್ನು ನೆನಪಿಸಿಕೊಳ್ಳುತ್ತಾ ಅವಳು ಫಾರ್ಮ್ ಹೌಸಿಗೆ ಹಿಂತಿರುಗಿದಳು. ನೌಕರರಿಂದ ಅವನು ಅಗತ್ಯ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾನೆಂದು ತಿಳಿಯಿತು. ಯಾವಾಗ ನಿತಿನ್ ಊರ್ಮಿಳಾಳನ್ನು ಮದುವೆ ಮಾಡಿಕೊಂಡು ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬಂದನೋ ಆಗಿನಿಂದ ಅವನು ಒಬ್ಬಳು ನೌಕರಳನ್ನು ಇಟ್ಟಿದ್ದನು. ಅವಳ ಹೆಸರು ಕಮಲ, ಏಕೆಂದರೆ ಊರ್ಮಿಳಾಳಿಗೆ ಒಂಟಿತನದ ಅನುಭವ ಆಗಬಾರದೆಂದು. ನಿತಿನ್ನ ಗೈರು ಹಾಜರಿಯ ಲಾಭ ಪಡೆದುಕೊಂಡ ಊರ್ಮಿಳಾ ಇಂದು ಚೆನ್ನಾಗಿ ತಯಾರಾದಳು ಮತ್ತು ನಿತಿನ್ ಬರುವಿಕೆಗಾಗಿ ಕಾದಳು. ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ರಾತ್ರಿ 2 ಗಂಟೆ ಸುಮಾರಿಗೆ ನಿತಿನ್ ಮನೆಗೆ ಬಂದನು. ಅವನ ಬಟ್ಟೆಗಳಲ್ಲಿ ರಕ್ತದ ಕಲೆ ಇತ್ತು. ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ದಾರಿಯಲ್ಲಿ ಕಾಣಿಸುವ ಎಲ್ಲವನ್ನೂ ಅವನು ಪುಡಿ ಪುಡಿ ಮಾಡುತ್ತಾನೆ ಎಂಬಂತೆ ತೋರುತ್ತಿದ್ದನು. ಅವನು ಭಾರವಾದ ಹೆಜ್ಜೆಗಳಿಂದ ಮೆಟ್ಟಿಲನ್ನು ಏರುತ್ತಾ ತನ್ನ ಪ್ರೈವೇಟ್ ಕೋಣೆ ಕಡೆಗೆ ಹೊರಟನು. ಅವನಿಗೆ ಊರ್ಮಿಳಾ ಮರಳಿ ಬಂದಿರುವುದು ಗೊತ್ತಿರಲಿಲ್ಲ. ಅವನು ಅಲ್ಲಿಗೆ ಹೋಗಿ ತನ್ನ ಶರ್ಟ್ ಬಿಚ್ಚಿದನು ಮತ್ತು ನೆಲದ ಮೇಲೆ ಬಿಸಾಡಿದನು. ಕನ್ನಡಿಯಲ್ಲಿ ನೋಡಿದನು. ಅವನ ಎದೆ ಮತ್ತು ಮುಖ ರಕ್ತದಿಂದ ತುಂಬಿತ್ತು. ಅವನ ದೇಹದ ಮೇಲೆ ಅನೇಕ ಚಾಕುವಿನ ಗುರುತುಗಳು ಇದ್ದವು. ಅವನು ತನ್ನ ಗಾಯಗಳನ್ನು ಸ್ವಚ್ಛಗೊಳಿಸಿದನು. ಅವುಗಳ ಮೇಲೆ ನಂಜು ನಿರೋಧಕ ಔಷಧಿಯನ್ನು ಹಚ್ಚಿದನು. ನಂತರ ಸ್ನಾನ ಮಾಡಿ ಟವೆಲ್ ಸುತ್ತಿಕೊಂಡು ಹೊರಗೆ ಬಂದನು. ಆ ಕೋಣೆಯಲ್ಲಿ ಅವನ ಯಾವುದೇ ಬಟ್ಟೆಗಳು ಇರಲಿಲ್ಲ. ಆಗ ಅವನು ತನ್ನ ಕೋಣೆ ಕಡೆಗೆ ಬಂದನು. ಹಾಗೆ ಅವನು ಕೋಣೆಯ ಬಾಗಿಲು ತೆರೆದು ಒಳಗೆ ನೋಡಿ ನಿಂತು ಬಿಟ್ಟನು. ಮಂದ ಬೆಳಕು ಇತ್ತು. ಕೋಣೆಯ ವಾತಾವರಣ ಬದಲಾಗಿತ್ತು. ಅವನ ದೃಷ್ಟಿ ನೇರವಾಗಿ ಹಾಸಿಗೆ ಮೇಲೆ ಹೋಯಿತು. ಅಲ್ಲಿ ಅಪ್ಸರೆಯ ಹಾಗೆ ಕಾಣುವ ಊರ್ಮಿಳಾ ನಿದ್ದೆಯಲ್ಲಿ ಮುಳುಗಿದ್ದಳು. ನಿತಿನ್ ಹೃದಯ ಒಂದೇ ಸಮನೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವನ ಕೈ ಅವನಿಗೆ ಗೊತ್ತಿಲ್ಲದೆ ಅವನ ಎದೆಯ ಮೇಲೆ ಹೋಯಿತು. ಅವನ ಹೆಜ್ಜೆಗಳು ತನ್ನಿಂದ ತಾನೇ ಹಾಸಿಗೆಯ ಕಡೆಗೆ ಹೋಗುತ್ತಿದ್ದವು. ಅವನು ಮಂಡಿ ಊರಿ ಊರ್ಮಿಳಾಳ ಹತ್ತಿರ ಕುಳಿತುಕೊಂಡನು ಮತ್ತು ಆಳವಾಗಿ ಅವಳನ್ನೇ ನೋಡುತ್ತಿದ್ದನು. ಅವಳ ಮುಗ್ಧ ಮುಖವನ್ನು ನೋಡುತ್ತಾ ಕುಳಿತಿದ್ದನು. ಅವನ ಉಸಿರಾಟವು ವೇಗವಾಯಿತು. ಅವನು ಸ್ವಲ್ಪ ಬಾಗಿ ಅವಳ ಹಣೆಯ ಮೇಲೆ ಮುತ್ತಿಟ್ಟನು. ನಿತಿನ್ ಹಗುರವಾದ ನಗುವಿನೊಂದಿಗೆ ಅವಳ ಕಿವಿಯ ಹತ್ತಿರ ಪಿಸುಗುಟ್ಟಿದ್ದನು. ಏನಾಯ್ತು ಮೇಡಮ್, ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಲು ತುಂಬಾ ಶ್ರಮಿಸಿದ್ದೀರಿ. ಈ ತಯಾರಿ ನನಗಾಗಿ ಮಾತ್ರ, ಸರಿಯಲ್ಲವೇ? ಅವನು ಮಾತನಾಡುತ್ತಲೇ ಇದ್ದನು. ಊರ್ಮಿಳಾ ಆತಂಕದ ಧ್ವನಿಯಲ್ಲಿ, ಪ್ಲೀಸ್ ಹಿಂದೆ ಸರಿಯಿರಿ, ಯಾವುದು ನಿಮಗಾಗಿ ಅಲ್ಲ. ಮರುಕ್ಷಣವೇ ಅವಳು ತನ್ನನ್ನು ತಾನು ಅವನಿಂದ ಬಿಡುಗಡೆ ಮಾಡಿಕೊಂಡು ತಕ್ಷಣ ಎದ್ದು ನಿಂತುಕೊಂಡಳು. ನಿತಿನ್ ಕೋಣೆಯ ಬೆಳಕನ್ನು ಮಂದಗೊಳಿಸಿದನು. ಊರ್ಮಿಳಾ ತನ್ನ ಡ್ರೆಸ್ಸನ್ನು ಸರಿಪಡಿಸಿಕೊಳ್ಳುತ್ತಾ ಲೈಟ್ ಆನ್ ಮಾಡಲು ಹೋದಳು. ನಿತಿನ್ ಕೋಪ ತುಂಬಿದ ಧ್ವನಿ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಲೈಟ್ ಆನ್ ಮಾಡಬೇಡ. ಅವನ ಧ್ವನಿ ಕೇಳಿ ಊರ್ಮಿಳಾ ನಿಂತು ಬಿಟ್ಟಳು. ಅವನು ತನ್ನ ದೇಹದ ಮೇಲೆ ಆಗಿರುವ ಗಾಯಗಳನ್ನು ಅವಳು ನೋಡಬಾರದೆಂದು ಬಯಸಿದನು. ಊರ್ಮಿಳಾ ತೊದಲುತ್ತಾ ಹೇಳಿದಳು, ನೀವು ಏಕೆ ಶರ್ಟ್ ಧರಿಸಿಲ್ಲ? ನಿತಿನ್ ಸದ್ದಿಲ್ಲದೆ ಎದ್ದು ಕಪಾಟಿನಿಂದ ಡ್ರೆಸ್ಸನ್ನು ತೆಗೆದುಕೊಂಡು ಕೋಪದಿಂದ ಡ್ರೆಸ್ಸಿಂಗ್ ರೂಮ್ ಕಡೆಗೆ ಹೊರಟನು. ಅವನು ಬಾಗಿಲವರೆಗೆ ಹೋಗಿದ್ದನು. ಊರ್ಮಿಳಾ ತಿಳಿಯದೆ ಇಲ್ಲಿ ಬದಲಾಯಿಸು ಅಂದಳು. ನಿತಿನ್ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದನು, ನಾನು ಕುರುಡ, ನೀನು ಕುರುಡಿಯಲ್ಲ. ಹೀಗೆ ಹೇಳುತ್ತಾ ಅವನು ಬಾಗಿಲು ಮುಚ್ಚಿದನು.
ಊರ್ಮಿಳಾಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಇದ್ದಕ್ಕಿದ್ದಂತೆ ಅವಳಿಗೆ ನಿತಿನ್ ತನ್ನನ್ನು ನಿಜವಾಗಿಯೂ ನೋಡುತ್ತಿದ್ದಾನೆ ಎಂದು ಅರಿವಾದಾಗ ಅವಳ ಹೃದಯ ಬಡಿತ ಜೋರಾಯಿತು. ಅವಳು ಒಂದು ಕ್ಷಣ ಭಯಭೀತಳಾದಳು. ನಿತಿನ್ ಹೊರಬಂದಾಗ ಅವನು ಅವಳತ್ತ ನೋಡಲಿಲ್ಲ. ನೇರವಾಗಿ ಮಲಗಲು ಹೋದನು. ಊರ್ಮಿಳಾ ಅವನನ್ನು ದಿಟ್ಟಿಸುತ್ತಾ ನಿಂತಿದ್ದಳು. ಅವಳಿಗೆ ಏನೋ ಮಿಸ್ಸಿಂಗ್ ಇದೆ ಎಂದು ಅನಿಸುತ್ತಿತ್ತು. ಅವಳು ನಿಧಾನವಾಗಿ ನಡೆಯುತ್ತಾ ಅವನ ಕಡೆ ಹೋದಳು. ಮತ್ತೆ ಡ್ರಾಯರ್ನಿಂದ ತನ್ನ ಮೊಬೈಲ್ ಎತ್ತಿಕೊಳ್ಳಲು ಕೈ ಮುಂದೆ ಮಾಡಿದಳು. ನಿತಿನ್ ತಟ್ಟನೆ ಅವಳ ಕೈಯನ್ನು ಹಿಡಿದುಕೊಂಡನು. ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಮೆಲ್ಲಗೆ ಹೇಳಿದನು, ಸುಮ್ಮನೆ ನಿನ್ನ ಜಾಗದಲ್ಲಿ ಹೋಗಿ ಮಲಗು. ಅವನ ಮಾತಿಗೆ ಊರ್ಮಿಳಾ ನಡುಗಿ ಹೋದಳು. ಅವಳ ಗಂಟಲು ತುಂಬಿ ಬಂದಿತು. ಊರ್ಮಿಳಾ ಹೇಳಿದಳು, ನನಗೆ ಏನಾದರೂ ಹೇಳಲು ಅವಕಾಶ ಕೊಡು. ನೀನು ನನ್ನ ಒಂದು ಮಾತನ್ನು ಕೇಳಲಿಲ್ಲ. ಊರ್ಮಿಳಾಳ ಧ್ವನಿ ನಡುಗುತ್ತಿತ್ತು. ಅವಳು ಕಣ್ಣೀರು ತುಂಬಿಕೊಂಡು ಹೇಳಿದಳು, ನಿನ್ನ ಕಣ್ಣು ಕಾಣುತ್ತಿಲ್ಲವೆಂದು ನೀನು ಏಕೆ ಸುಳ್ಳು ಹೇಳಿದೆ? ನಿತಿನ್ ಕಣ್ಣುಗಳು ತಗ್ಗಿದವು. ಈ ಬಾರಿ ಅವನು ಕೋಪದಲ್ಲಿ ಇರಲಿಲ್ಲ ಮತ್ತು ತಮಾಷೆ ಮಾಡುತ್ತಿರಲಿಲ್ಲ. ಅವನು ಗಂಭೀರವಾಗಿ, ಇದಕ್ಕೆ ಒಂದು ಕಾರಣವಿದೆ ಎಂದು ಹೇಳಿದನು. ಅವಳ ಕಣ್ಣು ಅವನ ಮುಖದ ಮೇಲೆ ನೆಟ್ಟಿದ್ದವು ಮತ್ತು ಊರ್ಮಿಳಾ ಅವನು ಹೇಳಿದ್ದನ್ನೆಲ್ಲ ಕೇಳಲು ಪ್ರಾರಂಭಿಸಿದಳು. ನಿತಿನ್ ಆಳವಾದ ಉಸಿರು ತೆಗೆದುಕೊಂಡು ತನ್ನ ಹೃದಯದ ಮಾತನ್ನು ಹೇಳಿದನು. ನನ್ನ ತಂದೆ ತಾಯಿಗಳ ಸಾವಿಗೆ ಕಾರಣರಾದವರ ವಿರುದ್ಧ ನನಗೆ ಸೇಡು ತೀರಿಸಿಕೊಳ್ಳಬೇಕಿತ್ತು. ನನ್ನ ಶತ್ರುಗಳು ಬೇರೆ ಯಾರೂ ಆಗಿರಲಿಲ್ಲ, ನಮ್ಮ ರಕ್ತ ಸಂಬಂಧಿಗಳೇ ಆಗಿದ್ದರು. ಅವನು ಸ್ವಲ್ಪ ಸಮಯ ನಿಂತು, ನನ್ನ ಇಬ್ಬರು ಮಾವಂದಿರು ಆಸ್ತಿಯ ದುರಾಸೆಯಿಂದ ನನ್ನ ತಾಯಿಯ ಮೇಲೆ ದ್ವೇಷ ಬೆಳೆಸಿಕೊಂಡಿದ್ದರು. ಒಂದು ದಿನ ಹಬ್ಬ ಮಾಡುತ್ತಿರುವಂತೆ ನಟಿಸಿ ನಮ್ಮನ್ನು ತಮ್ಮ ಮನೆಗೆ ಆಹ್ವಾನಿಸಿದರು. ಅಲ್ಲಿ ಆಸ್ತಿ ಪತ್ರಗಳಿಗೆ ಸಹಿ ಹಾಕಲು ನನ್ನ ಅಮ್ಮನನ್ನು ಕೇಳಿದರು. ನನ್ನ ಅಮ್ಮ ನಿರಾಕರಿಸಿದರು ಮತ್ತು ಅಪ್ಪನೊಂದಿಗೆ ಅಲ್ಲಿಂದ ಹೊರಟರು. ನಂತರ ಮಾವಂದಿರು ಗಾಡಿ ಮೇಲೆ ದಾಳಿ ಮಾಡಿದರು. ನಿತಿನ್ ಧ್ವನಿ ಗದ್ಗದಿತವಾಯಿತು. ಅವರ ಗಾಡಿಯ ಮೇಲೆ ಗುಂಡು ಹಾರಿಸಲಾಯಿತು. ಟೈರ್ ಪಂಕ್ಚರ್ ಆಯಿತು. ಅಪ್ಪ ತುಂಬ ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದರು. ಗಾಡಿ ಕಂಟ್ರೋಲ್ ತಪ್ಪಿತ್ತು. ನೇರವಾಗಿ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆಯಿತು. ಹಿಂದಿನ ಸೀಟಿನಲ್ಲಿ ಕುಳಿತ ಎಲ್ಲರೂ ನೋಡುತ್ತಿದ್ದರು. ಅಮ್ಮ ನನ್ನನ್ನು ತಮ್ಮ ಕಡೆ ಎಳೆದುಕೊಳ್ಳುತ್ತಾ ನನ್ನನ್ನು ರಕ್ಷಿಸಲು ಪ್ರಯತ್ನಿಸಿದರು. ನನ್ನ ಕಣ್ಣುಗಳಿಗೆ ಗಾಜಿನ ಚೂರು ಇಳಿಯಿತು. ಎಲ್ಲವೂ ರಕ್ತಮಯವಾಯಿತು. ಆಗ ನನ್ನ ಅಮ್ಮನ ಕೊನೆಯ ಧ್ವನಿ ಕೇಳಿಸಿತು, ಸಾಯಿಸಿ ಬಿಡು ಇವರಿಬ್ಬರನ್ನು. ಆ ಧ್ವನಿಯ ಭಾರ ಇಂದಿಗೂ ನನ್ನ ಕಿವಿಯಿಂದ ಹೋಗಲಿಲ್ಲ. ನಿತಿನ್ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಎಲ್ಲವನ್ನೂ ಕೇಳಿಸಿಕೊಂಡ ಊರ್ಮಿಳಾಳ ಕಣ್ಣು ತುಂಬಿ ಬಂದವು. ಅವಳು ಮೌನವಾಗಿ ಅವನ ಕಡೆ ನೋಡುತ್ತಿದ್ದಳು. ನಿತಿನ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಹೇಳಿದನು, ನಿನ್ನ ತಂದೆ ನನ್ನನ್ನು ಎಲ್ಲರ ದೃಷ್ಟಿಯಿಂದ ಮುಚ್ಚಿಟ್ಟರು. ಅವರು ನನಗೆ ಚಿಕಿತ್ಸೆ ಕೊಡಿಸಿದರು. ನನ್ನ ಕಣ್ಣುಗಳ ದೃಷ್ಟಿ ಹೋಯಿತು. ಕೆಲವು ಸಮಯದವರೆಗೆ ನಿನ್ನ ತಂದೆ ಎಲ್ಲ ಕಡೆ ನಿತಿನ್ ಕುರುಡನಾಗಿದ್ದಾನೆ ಎನ್ನುವ ಸುದ್ದಿ ಹಬ್ಬಿಸಿದರು. ಆದರೆ ಸತ್ಯವೆಂದರೆ ನನ್ನ ದೃಷ್ಟಿ ಸ್ವಲ್ಪ ದಿನಗಳ ನಂತರ ಮರಳಿತು. ನನ್ನ ಮಾವಂದಿರಿಂದ ನನ್ನನ್ನು ಸುರಕ್ಷಿತವಾಗಿ ಇರಿಸಲು ನಿಮ್ಮ ತಂದೆ ಈ ರಹಸ್ಯವನ್ನು ಮರೆಮಾಚಿದರು. ಇದು ನಿನ್ನ ತಂದೆಗೆ ಮಾತ್ರ ತಿಳಿದಿತ್ತು. ಹೀಗಾಗಿ ನಾನು ಕುರುಡನಂತೆ ನಟಿಸಲು ಪ್ರಾರಂಭಿಸಿದೆ. ನನ್ನ ಹೆತ್ತವರ ಸಾವಿಗೆ ಸೇಡು ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದೆ. ಅವು ತುಂಬ ಕಷ್ಟಕರವಾದ ವರ್ಷಗಳಾಗಿದ್ದವು. ನಾನು ಈಗ ನನ್ನ ಚಿಕ್ಕ ಮಾವನನ್ನು ನನ್ನ ಕೈಗಳಿಂದ ನರಕಕ್ಕೆ ಕಳುಹಿಸಿದ್ದೇನೆ. ನಿತಿನ್ ತನ್ನ ಕೈಗಳನ್ನು ನೋಡಿ ಹೇಳಿದನು, ಹೌದು, ನನ್ನ ಕೈಗಳಿಗೆ ರಕ್ತದ ಕಲೆಯಾಗಿದೆ. ಊರ್ಮಿಳಾ ಭಯದಿಂದ ಹಿಂದೆ ಸರಿದಳು. ಅವಳ ಧ್ವನಿ ನಡುಗುತ್ತಿತ್ತು. ನೀನು ಅವನನ್ನು ಸಾಯಿಸಿದ್ದೀಯಾ? ನಿತಿನ್ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಇತ್ತು. ಅವನು ಹೇಳಿದನು, ಹೌದು, ನಾನು ಅವನನ್ನು ಕೊಂದಿದ್ದೇನೆ. ಏಕೆಂದರೆ ರಕ್ತದ ಸೇಡು ರಕ್ತದಿಂದಲೇ ತೀರಿಸಿಕೊಳ್ಳಬೇಕು. ನನ್ನ ತಂದೆ ತಾಯಿಗಳ ಸಾವಿನ ಸೇಡು ಅವನ ಸಾವಿನಿಂದ ಪೂರ್ತಿಯಾಯಿತು. ಊರ್ಮಿಳಾ ತುಂಬಿದ ಕಣ್ಣುಗಳಿಂದ ಹೇಳಿದಳು, ಆದರೆ ಕೊಲೆಯ ನಿತಿನ್, ನಮಗೆ ಯಾರ ಜೀವವನ್ನು ತೆಗೆಯುವ ಹಕ್ಕು ಇರುವುದಿಲ್ಲ. ಅವಳು ನಿಧಾನಕ್ಕೆ ಅವನ ಹತ್ತಿರ ಬಂದಳು ಮತ್ತು ತುಂಬ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದಳು, ನೀನು ಏನು ಬೇಕಾದರೂ ಹೇಳಬಹುದು, ಆದರೆ ನ್ಯಾಯ ರಕ್ತದಿಂದ ಸಿಗುವುದಿಲ್ಲ. ನಿತಿನ್ ಅವಳ ಹತ್ತಿರ ಬಂದನು. ಅವನ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ಅವನು ಹೇಳಿದನು, ಆದರೆ ನಾನು ಅವನನ್ನು ಕೊಂದಿದ್ದೇನೆ. ಈಗ ಅವನ ಉಸಿರು ಮಾತ್ರ ಉಳಿದಿದೆ. ಕಳೆದ 2 ವರ್ಷಗಳಿಂದ ನಾನು ಮಾವನನ್ನು ನೆಲಮಾಳಿಗೆಯಲ್ಲಿ ಇರಿಸಿದ್ದೇನೆ. ಪ್ರತಿದಿನ ಅವನಿಗೆ ಹಿಂಸಿಸುತ್ತಿದ್ದೇನೆ. ನರಕದಂತಹ ಜೀವನವನ್ನು ನಡೆಸುವಂತೆ ಮಾಡಿದ್ದೇನೆ. ಆದರೆ ಅವನನ್ನು ಸಾಯಲು ಬಿಡಲಿಲ್ಲ. ಏಕೆಂದರೆ ಸಾವಿಗಿಂತ ಪ್ರತಿಕ್ಷಣವೂ ಅವನನ್ನು ಹಿಂಸಿಸುವುದು ಅಗತ್ಯವಾಗಿತ್ತು. ಈಗ ಅವನ ಅಣ್ಣನನ್ನು ಸಹ ಅದೇ ನೆಲಮಾಳಿಗೆಯಲ್ಲಿ ಬಂಧಿಸಲಾಗಿದೆ. ನಿತಿನ್ನ ಉಸಿರಾಟವು ವೇಗವಾಯಿತು. ಅವನ ಕುತ್ತಿಗೆಯಲ್ಲಿನ ರಕ್ತನಾಳವು ಹಿಗ್ಗುತ್ತಿದ್ದವು. ಅವನು ತುಂಬಾ ಕೋಪಗೊಂಡಿದ್ದನು. ಊರ್ಮಿಳಾ ಗಾಬರಿಯಿಂದ ಅವನ ಕೈ ಹಿಡಿದಳು. ನಿತಿನ್ನ ಕಣ್ಣುಗಳು ಹುಚ್ಚುತನದಿಂದ ತುಂಬಿದ್ದವು. ಅವನು ಹೇಳಿದನು, ಊರ್ಮಿಳಾ, ನೀನು ಇಲ್ಲಿಂದ ಹೊರಟು ಹೋಗು. ನನ್ನಿಂದ ನನ್ನ ಕೋಪ ಕಂಟ್ರೋಲ್ ಮಾಡಲು ಆಗುತ್ತಿಲ್ಲ. ನಿನಗೆ ಎಲ್ಲಾದರೂ ಗಾಯಗಳಾದರೆ? ಊರ್ಮಿಳಾಳ ಕಣ್ಣುಗಳಿಂದ ಕಣ್ಣೀರು ಇಳಿಯುತ್ತಿತ್ತು. ಅವಳು ಕಂಪಿಸುತ್ತಾ ಅವನ ಹತ್ತಿರ ಬಂದಳು. ಅವನನ್ನು ಅಪ್ಪಿಕೊಂಡಳು. ಅವಳು ಹಗುರವಾಗಿ ನಗುತ್ತಾ ಹೇಳಿದಳು, ಮೊದಲು ನೀನು ಮುಗುಳ್ನಗು. ನಿನ್ನ ನಗು ನೋಡದಿದ್ದರೆ ನನಗೆ ಭಯವಾಗುತ್ತದೆ. ಊರ್ಮಿಳಾ ಷರತ್ತು ಹಾಕಿದಳು,
ಏಕೆಂದರೆ ನಿತಿನ್ನ ಕೋಪದ ಬಿಸಿಗೆ ಅವಳು ನಿಜವಾಗಿ ಹೆದರುತ್ತಿದ್ದಳು. ಅವನು ಮೃದುವಾಗಿ ಹೇಳಿದನು, ನೀನು ತುಂಬಾ ಮುದ್ದಾಗಿ ಕಾಣುತ್ತಿದ್ದೀಯಾ, ಪುಟ್ಟ ಮುದ್ದಾದ ಗೊಂಬೆಯಂತೆ. ಅವನ ಸ್ವರದಲ್ಲಿ ಮೃದುತ್ವ ಇತ್ತು. ಅದು ಊರ್ಮಿಳಾಳನ್ನು ಆಳವಾಗಿ ಮುಟ್ಟಿತ್ತು. ನಿತಿನ್ನ ಕಣ್ಣುಗಳಲ್ಲಿ ಕಳೆದು ಹೋಗುತ್ತಿರುವಾಗ ಅವನ ತುಟಿಗಳಲ್ಲಿ ಒಂದು ಸಣ್ಣ ನಗು ಮೂಡಿತ್ತು. ನಿತಿನ್ಗೆ ಈಗ ಎಲ್ಲವೂ ಸ್ಪಷ್ಟವಾಗಿತ್ತು. ಊರ್ಮಿಳಾಳಿಗೆ ನೀಡಿದ ಮಾತನ್ನು ಉಳಿಸಿಕೊಂಡನು. ಅವನು ತನ್ನ ಮಾವನವರನ್ನು ಪೊಲೀಸರಿಗೆ ಒಪ್ಪಿಸಿದನು. ಪೂರ್ಣ ಸತ್ಯ ಹೊರಬಂದಿತ್ತು. ಈಗ ನಿತಿನ್ ದೃಷ್ಟಿ ಸರಿಯಾಗಿದೆ ಎನ್ನುವುದು ಎಲ್ಲರಿಗೂ ತಿಳಿದು ಬಂದಿತ್ತು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಬಾರಿ ಪ್ರೀತಿಯ ಕೋಪ ಆಕಾಶಕ್ಕೆ ಏರಿತ್ತು. ಅವಳ ತಂತ್ರಗಳು ವಿಫಲವಾಗಿದ್ದವು. ಆದರೆ ಅವಳು ಈಗ ಎಲ್ಲವನ್ನೂ ಹಾಳು ಮಾಡಲು ಹಠ ಹಿಡಿದಿದ್ದಳು. ಅಷ್ಟರಲ್ಲಿ ನಿತಿನ್ ಮತ್ತು ಊರ್ಮಿಳಾ ಹನಿಮೂನ್ಗೆ ದುಬೈಗೆ ಹೋಗುತ್ತಿದ್ದಾರೆ ಎಂಬ ಸುದ್ದಿ ಹೊರಬಂದಿತ್ತು. ಪ್ರೀತಿ ಈ ಪ್ರವಾಸವನ್ನು ಸಂಪೂರ್ಣವಾಗಿ ಹಾಳು ಮಾಡಲು ನಿರ್ಧರಿಸಿದಳು. ಒಂದು ದಿನ ದೊಡ್ಡ ಮನೆಯ ಸಭಾಂಗಣದಲ್ಲಿ ಎಲ್ಲರೂ ಒಟ್ಟುಗೂಡಿದರು. ಅಲ್ಲಿಯ ಮೌನ ಗಾಬರಿ ಹುಟ್ಟಿಸುತ್ತಿತ್ತು. ಪ್ರೀತಿಯ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಅವಳು ನೆಲವನ್ನು ನೋಡುತ್ತಿದ್ದಳು. ಅವಳ ಅಮ್ಮ ಹತ್ತಿರ ಕುಳಿತು ಇದನ್ನೆಲ್ಲ ನೋಡುತ್ತಿದ್ದರು. ಆದರೆ ಏನನ್ನು ಮಾತನಾಡುವಂತಿರಲಿಲ್ಲ. ಪ್ರೀತಿ ಈಗಾಗಲೇ ಆಡಿದ ಆಟದ ಎದುರು ಏನನ್ನು ಹೇಳುವುದು ನಿಷ್ಪ್ರಯೋಜಕವಾಗಿತ್ತು. ಆಗ ನಿತಿನ್ ಧ್ವನಿ ಪ್ರತಿಧ್ವನಿಸಿತು, ನಾನು ಈ ಮದುವೆಗೆ ಸಿದ್ಧ. ಅವನ ಮಾತು ಕೇಳಿ ಹಾಲಲ್ಲಿ ಬಾಂಬ್ ಸ್ಫೋಟವಾದಂತೆ ಆಯಿತು. ಊರ್ಮಿಳಾಳ ದೇಹವು ನಡುಗಿತು. ಅವಳು ನಿಂತಲ್ಲಿ ಬೀಳುವಂತಾದಳು. ಅವಳು ಬೀಳದಂತೆ ಅವಳ ತಾಯಿ ತಕ್ಷಣ ಅವಳನ್ನು ಹಿಡಿದುಕೊಂಡರು. ಊರ್ಮಿಳಾಳ ತಂದೆ ನಿತಿನ್ ಎದುರು ತಮ್ಮ ಕೈ ಜೋಡಿಸಿದರು. ಅವರ ಧ್ವನಿ ಕಂಪಿಸುತ್ತಿತ್ತು. ನಾನು ಇದನ್ನೆಲ್ಲ ಬಯಸಿರಲಿಲ್ಲ, ಆದರೆ ನನ್ನ ಮಗಳ ಗೌರವಕ್ಕೆ ಧಕ್ಕೆ ಬರುತ್ತಿದೆ. ನಿತಿನ್ನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಅವನ ಕಣ್ಣುಗಳು ಖಾಲಿಯಾಗಿದ್ದವು. ಅವನು ಏನನ್ನು ಹೇಳಲು ಹೊರಟಾಗ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಅವನ ಮುಂದೆ ನಿಂತಿದ್ದ ಊರ್ಮಿಳಾಳ ಮೇಲೆ ಬಿದ್ದವು. ಅವಳ ಮುಖ ಮುದುಡಿ ಹೋಗಿತ್ತು. ಕಣ್ಣುಗಳು ತುಂಬಿದ್ದವು. ಅವಳ ಕಣ್ಣುಗಳಲ್ಲಿ ನೋವು ಇತ್ತು. ಅದು ನಿತಿನ್ ಮನಸ್ಸಿಗೆ ನಾಟಿತ್ತು. ನಿತಿನ್ ಆಳವಾದ ಉಸಿರು ತೆಗೆದುಕೊಂಡು ಶಾಂತ ಧ್ವನಿಯಲ್ಲಿ ಹೇಳಿದನು, ಮದುವೆಯ ತಯಾರಿ ಮಾಡಿ, ನಾನು ಬರುತ್ತೇನೆ. ಹೀಗೆ ಹೇಳಿ ನೇರವಾಗಿ ಊರ್ಮಿಳಾಳ ಕಡೆಗೆ ಹೋದನು. ಅವಳ ಕೈಯನ್ನು ಹಿಡಿದು ಎಳೆದನು. ಊರ್ಮಿಳಾ ತನ್ನ ಕೈಗಳನ್ನು ಬಿಡಿಸಿಕೊಳ್ಳಲಿಲ್ಲ. ಅವಳು ಅವನ ಹಿಡಿತದಲ್ಲಿ ಜಾರಿದಳು. ಊರ್ಮಿಳಾ ತಾಯಿ ಅಳುತ್ತಾ ಹೇಳಿದರು, ನನ್ನ ಮಗಳ ಜೊತೆಯಲ್ಲಿ ನನ್ನ ಜೀವ ಕೂಡ ಹೋಗುತ್ತಿದೆ. ನಿತಿನ್ ಇವಳಿಗೆ ಏನಾದರೂ ಆದರೆ ನಾನು ಯಾರನ್ನೂ ಕ್ಷಮಿಸುವುದಿಲ್ಲ. ಹೀಗೆ ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು. ಇನ್ನೊಂದು ಕಡೆ ಪ್ರೀತಿಯ ಮುಖದಲ್ಲಿ ಒಂದು ಸಮಾಧಾನದ ನಗುವಿತ್ತು. ಕೊನೆಗೂ ಅವಳ ತಂತ್ರ ಫಲಿಸಿತು. ಗಾಡಿಯಲ್ಲಿ ಕುಳಿತು ನಿತಿನ್ ಆಳವಾದ ಮೌನದಲ್ಲಿ ಡ್ರೈವಿಂಗ್ ಮಾಡುತ್ತಿದ್ದನು. ಊರ್ಮಿಳಾ ಅವನ ಪಕ್ಕದಲ್ಲಿ ಕುಳಿತಿದ್ದಳು. ಆದರೆ ಒಂದು ಶಬ್ದವನ್ನು ಮಾತನಾಡಲಿಲ್ಲ. ಅವಳ ಈ ಮೌನ ನಿತಿನ್ನನ್ನು ಒಳಗೊಳಗೆ ಕೊಲ್ಲುತ್ತಿತ್ತು. ಕೊನೆಗೂ ಅವನು ಬ್ರೇಕ್ ಹಾಕಿ ಗಾಡಿಯನ್ನು ಸೈಡಿಗೆ ಹಾಕಿದನು. ಅವನ ಕಣ್ಣುಗಳಲ್ಲಿ ಹುಚ್ಚುತನವಿತ್ತು. ಅವನು ಕೇಳಿದನು, ನೀನು ನಿತಿನ್ ಸಾಯಬೇಕೆಂದು ಬಯಸುತ್ತೀಯಾ? ಅವನ ಧ್ವನಿ ಮೃದುವಾಗಿತ್ತು, ಆದರೆ ಆಳವಾಗಿತ್ತು. ಊರ್ಮಿಳಾಳ ಕಣ್ಣುಗಳು ತುಂಬಿ ಬಂದವು. ಅವಳು ಮುರಿದ ಧ್ವನಿಯಲ್ಲಿ ಹೇಳಿದಳು, ನಿತಿನ್, ನಾನು ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಇದನ್ನೆಲ್ಲ ಯೋಚಿಸುತ್ತಾ ನಾನು ಸಾಯುತ್ತಿದ್ದೇನೆ. ನಿನ್ನ ಮತ್ತು ಪ್ರೀತಿಯ ಬಗ್ಗೆ ಕೇಳಿ ನನ್ನ ಉಸಿರು ನಿಂತು ಹೋದಂತಾಯಿತು. ನಿತಿನ್ನ ಕಣ್ಣುಗಳು ಕೆಂಪಾದವು. ಅವನು ಹೇಳಿದನು, ನೀನು ನನ್ನ ಮೇಲೆ ಸಂಶಯ ಪಡುತ್ತಿದ್ದೀಯಾ ಊರ್ಮಿಳಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಅವನು ತನ್ನ ಎದೆಯ ಮೇಲೆ ಕೈಯಿಟ್ಟು ಹೇಳಿದನು, ನಾನು ಹೃದಯದಿಂದ ಕೇವಲ ನಿನ್ನವನಾಗೇ ಇರುತ್ತೇನೆ. ನೀನು ನನ್ನ ಮೇಲೆ ಏಕೆ ನಂಬಿಕೆ ಇಡಲಿಲ್ಲ? ನಾನು ಪ್ರೀತಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆಂದು ಹೇಗೆ ನಂಬಿದೆ? ಊರ್ಮಿಳಾ ಕಂಪಿಸುವ ಧ್ವನಿಯಲ್ಲಿ ಹೇಳಿದಳು, ಏಕೆಂದರೆ ನೀವೇ ಸ್ವತಃ ಒಪ್ಪಿಕೊಂಡಿದ್ದೀರಿ. ನೀವು ಹೇಳಿದ್ರಿ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು. ನಿತಿನ್ ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದನು, ಅದೆಲ್ಲ ಒಂದು ಪ್ಲ್ಯಾನ್. ಪ್ರೀತಿಯ ಎಲ್ಲ ತಂತ್ರಗಳಿಗೂ ಉತ್ತರ ನೀಡುವ ಸಮಯ ಬಂದಿದೆ. ನನಗೆ ನಿನ್ನ ಸಹಾಯ ಬೇಕು. ಅವನು ತನ್ನ ಅಂಗೈಯನ್ನು ಮುಂದೆ ಚಾಚಿದನು. ನೀನು ನನ್ನವಳು ಮಾತ್ರ ಎಂದು ನನಗೆ ಭರವಸೆ ಕೊಡು ಎಂದು ಹೇಳಿದನು. ಊರ್ಮಿಳಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳು ಅವನ ಅಂಗೈಯನ್ನು ಹಿಡಿದು ಪಿಸುಗುಟ್ಟಿದ್ದಳು. ನಾನು ಯಾವಾಗಲೂ ನಿನ್ನವಳು ಮತ್ತು ನಿನ್ನವಳಾಗಿಯೇ ಇರುತ್ತೇನೆ. ನಿತಿನ್ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಂಡನು ಮತ್ತು ಹಣೆಯ ಮೇಲೆ ಹಣೆಯನ್ನು ಇಟ್ಟು ಹೇಳಿದನು, ನನ್ನನ್ನು ನಂಬು. ನನ್ನ ಜೀವನದಲ್ಲಿ ನೀನೊಬ್ಬಳೇ ಊರ್ಮಿ. ಆದರೆ ಈ ಮಧ್ಯೆ ಪ್ರೀತಿಯು ಹೊಸ ತಂತ್ರವನ್ನು ಮಾಡುತ್ತಿದ್ದಾಳೆ. ಅವಳು ಎಲ್ಲರ ಮುಂದೆ ಅಳುತ್ತಾ ನಿತಿನ್ ನನ್ನ ಕೋಣೆಗೆ ಬಂದು ನನ್ನ ಮೇಲೆ ಬಲವಂತ ಮಾಡುತ್ತಿದ್ದಾನೆಂದು ಆರೋಪಿಸುತ್ತಿದ್ದಾಳೆ. ಸುಳ್ಳಿಗೆ ಸತ್ಯದ ಬಣ್ಣ ಬಳಿಯಲು ಈ ಎಲ್ಲ ಸುಳ್ಳುಗಳನ್ನು ಹೇಳಿದ್ದಾಳೆ. ಮನೆಯಲ್ಲಿ ಇದ್ದ ಎಲ್ಲರಿಗೂ ಇದು ಸುಳ್ಳು ಎಂದು ತಿಳಿದಿತ್ತು. ಊರ್ಮಿಳಾಳ ತಂದೆ ಭಾವುಕರಾಗಿ ನಿತಿನ್ಗೆ ಕೈ ಜೋಡಿಸಿದರು. ಅವರಿಗೆ ಅನಿಸುತ್ತಿತ್ತು ಪ್ರೀತಿಯನ್ನು ಹೊಡೆದು ಸಾಯಿಸಬೇಕೆಂದು. ಆದರೆ ಅವರ ದೊಡ್ಡ ಅಣ್ಣ ತಡೆದರು. 2 ದಿನದ ನಂತರ ಎಲ್ಲರೂ ಹಾಲ್ನಲ್ಲಿ ಸೇರಿದರು. ಈ ಬಾರಿ ಪ್ರೀತಿ ಮದುಮಗಳಾಗಿ ಕುಳಿತಿದ್ದಳು. ಆಗ ಬಾಗಿಲು ತೆರೆದು ಊರ್ಮಿಳಾ ಒಳಗೆ ಬಂದಳು. ಪ್ರೀತಿ ಅವಳನ್ನು ನೋಡುತ್ತಿದ್ದಂತೆ ತುಟಿಗಳಲ್ಲಿ ವಿಷಪೂರಿತ ನಗುವನ್ನು ಬೀರಿದಳು. ಹೇಳಿದಳು, ಫೈನಲಿ ನಿನ್ನ ಗಂಡ ನನ್ನವರಾಗುತ್ತಿದ್ದಾರೆ. ನೋಡಿದೆಯಾ
ಹೇಗೆ ಅವನನ್ನು ನನ್ನ ಸೌಂದರ್ಯ ಮತ್ತು ಪ್ರೀತಿಯ ಜಾಲದಲ್ಲಿ ಸಿಲುಕಿಸಿದ್ದೇನೆ ಎಂದು. ಅವನು ನಿನ್ನ ಮುಖವನ್ನು ನೋಡದ ಹಾಗೆ ಮಾಡುತ್ತೇನೆ. ಆದರೆ ಊರ್ಮಿಳಾ ಶಾಂತವಾಗಿದ್ದಳು. ಅವಳು ಮುಗುಳ್ನಗುತ್ತಾ ತುಂಬ ನೇರವಾಗಿ ಹೇಳಿದಳು, ಸ್ಟೇಜನ್ನು ನನ್ನ ಕೈಯಾರೆ ರೆಡಿ ಮಾಡಿದ್ದೇನೆ. ನಾನು ಭರವಸೆ ಇಡುತ್ತೇನೆ ನೀನು ಈ ಹಂತವನ್ನು ಸುರಕ್ಷಿತವಾಗಿ ತಲುಪುವೆ ಎಂದು. ಆ ಸಮಯದಲ್ಲಿ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಇತ್ತು. ಊರ್ಮಿಳಾಳ ಮಾತು ಕೇಳಿ ಪ್ರೀತಿ ಒಂದು ಕ್ಷಣ ಆಶ್ಚರ್ಯಚಕಿತಳಾದಳು. ನಂತರ ತಲೆ ಆಡಿಸುತ್ತಾ ಹೇಳಿದಳು, ವಾರೆ ವಾ, ನೀನು ನಿನ್ನ ಸಹೋದರಿ ಮತ್ತು ನಿನ್ನ ಗಂಡನಿಗಾಗಿ ವೇದಿಕೆಯನ್ನು ಅಲಂಕರಿಸಲು ಬಂದಿದ್ದೀಯಾ? ನಿನ್ನದು ತುಂಬ ದೊಡ್ಡ ಮನಸ್ಸು. ಆದರೆ ಊರ್ಮಿಳಾ ಮುಗುಳ್ನಕ್ಕೂ ದೃಢವಾದ ಸ್ವರದಲ್ಲಿ ಹೇಳಿದಳು, ಸ್ವಲ್ಪ ಸಮಯದ ನಂತರ ಎಲ್ಲವೂ ತಿಳಿಯುತ್ತದೆ ಈ ಸ್ಟೇಜ್ ಯಾರಿಗಾಗಿ ತಯಾರಾಗಿದೆ ಎಂದು. ಅವಳ ಈ ಮಾತು ಪ್ರೀತಿಯ ಒಳಗೆ ಸಂಚಲನ ಉಂಟು ಮಾಡಿತು. ಆದರೆ ಅವಳು ಚಡಪಡಿಕೆಯನ್ನು ಮರೆಮಾಚುತ್ತಾ ತನ್ನ ಮುಖದಲ್ಲಿ ನಕಲಿ ನಗುವನ್ನು ಮೂಡಿಸಿಕೊಂಡಳು. ಅಷ್ಟರಲ್ಲಿ ಊರ್ಮಿಳಾಳ ತಂದೆ ಮತ್ತು ಇತರ ಅತಿಥಿಗಳು ಒಳಗೆ ಬಂದರು. ಎಲ್ಲರೂ ವಾತಾವರಣ ನೋಡಿ ಸಂತೋಷವಾಗಿದ್ದರು. ಪ್ರೀತಿ ತಕ್ಷಣವೇ ತನ್ನ ಮುಸುಕನ್ನು ತೆಗೆದಳು ಮತ್ತು ಮುಖದಲ್ಲಿ ಒಂದು ಮೋಹಕ ನಗುವನ್ನು ತಂದುಕೊಂಡಳು. ಏಕೆಂದರೆ ಯಾರೂ ಅವಳ ಚಡಪಡಿಕೆಯನ್ನು ನೋಡಬಾರದೆಂದು. ಮದುವೆ ತಯಾರಿ ನಡೆಯುತ್ತಿತ್ತು. ಯಾವಾಗ ಪ್ರೀತಿ ತನ್ನ ಸರಿಸಮ ಕುಳಿತ ಮದುಮಗನನ್ನು ನೋಡಿದಳೋ ಅವಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಅವಳು ಮುಸುಕಿನ ಒಳಗಿನಿಂದ ನೋಡಿದಾಗ ಅದು ನಿತಿನಲ್ಲ, ಬದಲಿಗೆ ಬೇರೆ ಯಾರೋ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಕುಳಿತಿರುವುದನ್ನು ನೋಡಿದಳು. ಅವನ ಕಣ್ಣುಗಳು ತುಂಬ ಭಯಾನಕವಾಗಿದ್ದವು. ಪ್ರೀತಿಯ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವನ ಮುಖದಲ್ಲಿ ಸ್ಪಷ್ಟತೆ ಇತ್ತು. ಅವಳು ಈ ಮದುವೆಯನ್ನು ತಿರಸ್ಕರಿಸಿದ ಮರುಕ್ಷಣವೇ ಅವಳ ಕೊಲೆಯಾಗುತ್ತದೆ ಎಂದು. ಪ್ರೀತಿಯ ಅಪ್ಪ ಕೂಡ ಅಲ್ಲೇ ಇದ್ದರು. ಅವರು ಬಂದೂಕಿನ ಲಾಕ್ ಓಪನ್ ಮಾಡುತ್ತಾ ಪ್ರೀತಿಯ ಕಡೆ ನೋಡಿದರು. ಪ್ರೀತಿ ತಕ್ಷಣವೇ ತನ್ನ ತಲೆ ತಗ್ಗಿಸಿದಳು ಮತ್ತು ಅನಿವಾರ್ಯವಾಗಿ ಅಲ್ಲಿ ಕುಳಿತಳು. ಊರ್ಮಿಳಾ ಇದನ್ನೆಲ್ಲ ನೋಡುತ್ತಿದ್ದಂತೆ ಅವಳ ಮನಸ್ಸು ಹಗುರವಾಯಿತು. ಅವಳು ಆಳವಾದ ಉಸಿರು ತೆಗೆದುಕೊಂಡಳು ಮತ್ತು ಪ್ರೀತಿಯ ಕಡೆ ವಿಷಾದದ ನೋಟ ಬೀರಿದಳು. ಆಟ ಈಗ ತಿರುವು ಪಡೆದುಕೊಂಡಿದೆ ಎಂದು ಎಲ್ಲರಿಗೂ ಅರ್ಥವಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಮದುವೆಯ ವಿಧಿವಿಧಾನಗಳು ಪೂರ್ಣಗೊಂಡವು. ಅತಿಥಿಗಳಿಗೆ ಊಟ ಬಡಿಸಲಾಯಿತು. ಮನೆಯ ತುಂಬ ಸಂತೋಷ ಹರಡಿತು. ಪ್ರೀತಿಗೆ ಇದನ್ನೆಲ್ಲ ಸಹಿಸಿಕೊಳ್ಳಲಾಗಲಿಲ್ಲ. ಅವಳು ಕೋಣೆಗೆ ಹೋಗುತ್ತಿದ್ದಂತೆ ದೊಡ್ಡ ಗಲಾಟೆ ಮಾಡಿದಳು. ಕೈಗೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಒಡೆದು ಹಾಕುತ್ತಿದ್ದಳು. ಅವಳ ಅಮ್ಮ ಕೋಪದಿಂದ ಅವಳ ಕೆನ್ನೆಗೆ ಜೋರಾಗಿ ಹೊಡೆದರು. ಪ್ರೀತಿಗೆ ಮೌನವಾಗಿ ಕುಳಿತುಕೊಳ್ಳಲೇಬೇಕಾಯಿತು. ಇದನ್ನೆಲ್ಲ ನೋಡುತ್ತಿದ್ದಂತೆ ಊರ್ಮಿಳಾಳಿಗೆ ತನ್ನ ಮದುವೆ ದಿನ ನೆನಪಾಯಿತು. ಅವಳು ಕೂಡ ಮದುವೆ ದಿನ ತುಂಬ ನೋವು ಅನುಭವಿಸಿದಳು. ಅವಳು ಒಂದು ಮೂಲೆಯಲ್ಲಿ ನಿಂತು ಈ ಎಲ್ಲ ಕ್ಷಣಗಳನ್ನು ಯೋಚಿಸುತ್ತಾ ಹಗುರವಾಗಿ ನಕ್ಕಳು. ಆ ಸಮಯದಲ್ಲಿ ಹಿಂದಿನಿಂದ ನಿತಿನ್ ಧ್ವನಿ ಬಂದಿತ್ತು. ಏನು ವಿಷಯ? ನನ್ನ ಹೆಂಡತಿ ಒಬ್ಬಳೇ ನಗುತ್ತಿದ್ದಾಳೆ. ಊರ್ಮಿ ಆಶ್ಚರ್ಯಗೊಂಡು ಹಿಂತಿರುಗಿ ನೋಡಿದಳು. ಅವಳು ನಗುತ್ತಾ ಹೇಳಿದಳು, ಏನೂ ಇಲ್ಲ, ನಾನು ಯೋಚಿಸುತ್ತಿದ್ದೇನೆ. ಮದುವೆ ದಿನ ಕಪಾಳ ಮೋಕ್ಷ ಮಾಡಿಸಿಕೊಳ್ಳುವುದು ನಮ್ಮ ಕುಟುಂಬದ ಪರಂಪರೆಯಾಗಿದೆ. ಮೊದಲು ನಾನು ಏಟು ತಿಂದೆ, ಈಗ ಪ್ರೀತಿ ಕೂಡ ತಿಂದಳು. ನಿತಿನ್ ಅವಳ ಕಣ್ಣುಗಳನ್ನು ಆಳವಾಗಿ ನೋಡುತ್ತಾ ಹೇಳಿದನು, ಊರ್ಮಿ, ನನ್ನನ್ನು ನಂಬು. ನನಗೆ ಇದರ ಬಗ್ಗೆ ಸ್ವಲ್ಪವಾದರೂ ಅಂದಾಜು ಇದ್ದರೆ, ನಿನಗೆ ಇಷ್ಟೊಂದು ಬಲವಂತ ಮಾಡುತ್ತಿದ್ದಾರೆ ಎನ್ನುವುದು ನನಗೆ ಗೊತ್ತಾದರೆ ಆ ಸಮಯದಲ್ಲಿ ನಾನು ಮದುವೆಗೆ ಒಪ್ಪಿಕೊಳ್ಳುತ್ತಿರಲಿಲ್ಲ. ನನಗೆ ನಿನ್ನನ್ನು ಕಳೆದುಕೊಳ್ಳುವ ಭಯವಿತ್ತು. ಊರ್ಮಿಳಾ ಅವನ ಮಾತನ್ನು ತೆಗೆದುಹಾಕುತ್ತಾ ನಕ್ಕು ಹೇಳಿದಳು, ಅರೆ, ಈಗ ನಾನು ನಿಮ್ಮ ಹೆಂಡತಿ ನಿತಿನ್. ನಾನು ನಿಮ್ಮ ಬಗ್ಗೆ ಯೋಚಿಸಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ನನ್ನವನಾಗಿಸಿಕೊಂಡಿದ್ದೇನೆ. ನಿತಿನ್ ಹಗುರವಾಗಿ ನಕ್ಕು ಹೇಳಿದನು. ಆದರೆ ಮದುವೆಯಾದ 6 ತಿಂಗಳ ನಂತರ ನನ್ನ ಹೆಂಡತಿ ಕೊನೆಗೂ ನನ್ನ ಕೈ ಹಿಡಿದಳು. ಎದುರಿಗೆ ಪ್ರೀತಿ ವಿದಾಯ ಹೇಳುತ್ತಿದ್ದಳು. ಮುಸುಕಿನ ಒಳಗಿನಿಂದ ಅವಳು ಇಬ್ಬರನ್ನು ಅಪಾಯಕಾರಿ ಕಣ್ಣುಗಳಿಂದ ನೋಡುತ್ತಿದ್ದಳು. ಅವಳು ಮದುಮಗನೊಂದಿಗೆ ಗೇಟ್ ಕಡೆಗೆ ಹೊರಟಳು. ನಿತಿನ್ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದನು, ಈಗ ಇವಳ ಮನೆ ಕೂಡ ತಯಾರಾಯಿತು. ಆದರೆ ನೆನಪಿಟ್ಟುಕೋ, ಅಲ್ಲಿ ಇವಳು ಯಾವ ರೀತಿಯ ತಂತ್ರಗಳನ್ನು ಆಡಲಾಗುವುದಿಲ್ಲ. ಇವಳಿಗೆ 3 ನಾದಿನಿಯರು ಮತ್ತು 2 ಅಕ್ಕಂದಿರು ಇದ್ದಾರೆ. ಈಗ ನೋಡುತ್ತಿರು ಅಲ್ಲಿ ಯಾವ ಯಾವ ರೀತಿಯ ತಂತ್ರಗಳು ನಡೆಯುತ್ತವೆ ಎಂದು. ನಿತಿನ್ನ ಮಾತು ಕೇಳಿ ಊರ್ಮಿಳಾ ಕಣ್ಣು ಅಗಲಿಸಿ ಹೇಳಿದಳು, ನೀನು ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿದ್ದೀಯ ಅವಳ ಮೇಲೆ? ಅವಳನ್ನು ಇಷ್ಟು ದೊಡ್ಡ ಕುಟುಂಬದೊಂದಿಗೆ ಏಕೆ ಮದುವೆ ಮಾಡಿದೆ? ನಿತಿನ್ ನಗುತ್ತಾ ಹೇಳಿದನು, ಒಳ್ಳೆಯ ಮಾತಲ್ಲವೇ? ಅಲ್ಲಿ ಇವಳ ತಂತ್ರಗಳು ನಡೆಯುವುದಿಲ್ಲ. ನಮ್ಮ ಜೀವನ ಸ್ವಲ್ಪ ಹಗುರವಾಗುತ್ತದೆ. ಊರ್ಮಿಳಾ ಅವನನ್ನು ಗುದ್ದಿ, ನೀವು ಇದ್ದಿರಲ್ಲ ಎಂದಳು. ನಿಜ ಹೇಳಬೇಕೆಂದರೆ ನಿತಿನ್ ದ್ವೇಷದ ಬೆಂಕಿಯಲ್ಲಿ ವರ್ಷಗಟ್ಟಲೆ ಕಳೆದಿದ್ದನು. ಆದರೆ ಊರ್ಮಿಳಾಳ ಪ್ರೀತಿ ಅವನೊಳಗಿನ ಕತ್ತಲೆಯನ್ನು ಕೊನೆಗೊಳಿಸಿತು. ದ್ವೇಷಕ್ಕೆ ದ್ವೇಷದಿಂದ ಉತ್ತರಿಸುವುದು ವ್ಯಕ್ತಿಯನ್ನು ಇನ್ನಷ್ಟು ಕೊಳಕಾಗಿಸುವಂಥದ್ದು. ಆದರೆ ಪ್ರೀತಿಗೆ ತುಂಬ ಶಕ್ತಿ ಇರುತ್ತದೆ. ಅದು ಅಂಧಕಾರವನ್ನು ಕೊನೆಗೊಳಿಸುತ್ತದೆ. ನಿತಿನ್ನ ಪಾಲಿಗೆ ಊರ್ಮಿಳಾ ಬೆಳಕಾಗಿದ್ದಳು. ಪ್ರೀತಿ ಎಷ್ಟೇ ತಂತ್ರಗಳನ್ನು ಮಾಡಿದರೂ ಅವಳ ಸತ್ಯವು ಈಗ ಅವಳ ಹಿಂದೆ ನಿಂತಿರುವ ಅವಳ ಅತ್ತೆ ಮಾವಂದಿರಿಂದ ಬಯಲಾಗುತ್ತದೆ. ಪ್ರೀತಿಯ ನಿರ್ಗಮನದ ನಂತರ ಮನೆಯಲ್ಲಿ ವಿಚಿತ್ರವಾದ ಮೌನ ಹರಡಿತು. ಜನರು ಅಷ್ಟೇ ಮೌನವಾಗಿದ್ದರು. ಯಾರೂ ಬಹಿರಂಗವಾಗಿ ಏನನ್ನು ಹೇಳುತ್ತಿರಲಿಲ್ಲ. ಆದರೆ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇತ್ತು, ಪ್ರೀತಿ ಅಷ್ಟು ದೊಡ್ಡ ಮನೆಗೆ ಹೋಗಿ ಹೇಗೆ ನಿಭಾಯಿಸುತ್ತಾಳೆ?
ಊರ್ಮಿಳಾ ದೂರದಿಂದಲೇ ಅವಳ ವಿದಾಯ ನೋಡಿದಳು ಮತ್ತು ಒಳಗೆ ಒಂದು ನೆಮ್ಮದಿಯನ್ನು ಅನುಭವಿಸಿದಳು. ಈಗ ಆ ಮಹಿಳೆ ಇವಳ ಜೀವನದಿಂದ ಹೊರಗೆ ಹೋಗಿದ್ದಳು. ಆದರೆ ಇದರ ಜೊತೆಗೆ ಅವಳ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಈ ಭಯವಿತ್ತು. ಇಂತಹ ವ್ಯಕ್ತಿಗಳು ಎಲ್ಲಿಗೆ ಹೋದರೂ ಯಾವಾಗ ಬೇಕಾದರೂ ಅವ್ಯವಸ್ಥೆಯನ್ನು ಸೃಷ್ಟಿಸುತ್ತಾರೆ. ಅವಳ ಕಣ್ಣುಗಳನ್ನು ನೋಡುತ್ತಾ ನಿತಿನ್ ಹೇಳಿದನು, ಊರ್ಮಿಳಾ, ಈಗ ನಮ್ಮ ಪ್ರಯಾಣ ಪ್ರಾರಂಭವಾಗುತ್ತದೆ. ಈ ಎಲ್ಲ ಅವ್ಯವಸ್ಥೆಯನ್ನು ಇಲ್ಲಿಗೆ ಬಿಟ್ಟು ಬಿಡು. ನಾವು ಮುಂದೆ ಹೋಗೋಣ. ಊರ್ಮಿಳಾ ತಲೆಯಾಡಿಸಿ ಅವನ ಭುಜದ ಮೇಲೆ ತಲೆ ಇಟ್ಟಳು. ನಿತಿನ್ ನೆಮ್ಮದಿಯ ಉಸಿರು ತೆಗೆದುಕೊಂಡನು. ಅವನು ಊರ್ಮಿಳಾಳನ್ನು ತನ್ನ ಹತ್ತಿರ ಎಳೆದುಕೊಂಡು ಹೇಳಿದನು, ನೀನು ನನ್ನ ಜೊತೆಗಿಲ್ಲದಿದ್ದರೆ ನಾನು ಇಷ್ಟೊಂದು ಧೈರ್ಯ ತೆಗೆದುಕೊಳ್ಳುತ್ತಿರಲಿಲ್ಲ. ಊರ್ಮಿಳಾ ನಕ್ಕಳು ಮತ್ತು ಹೇಳಿದಳು, ನಾನು ಜೊತೆಗಿದ್ದೇನೆ ಮತ್ತು ಯಾವಾಗಲೂ ಇರುತ್ತೇನೆ. ಏಕೆಂದರೆ ಮದುವೆ ಎಂದರೆ ಕೇವಲ ಸುಖದಲ್ಲಿ ಮಾತ್ರ ಜೊತೆಗಿರುವುದಲ್ಲ, ಕಷ್ಟದ ಸಮಯದಲ್ಲಿಯೂ ಒಬ್ಬರಿಗೊಬ್ಬರು ಆಸರೆಯಾಗಿರುವುದು. ನಿತಿನ್ ಊರ್ಮಿಳಾಳ ಕೈಯನ್ನು ಹಿಡಿದುಕೊಂಡು ಹೇಳಿದನು, ನನ್ನ ಜೀವನ ನಿಜವಾಗಿಯೂ ಹೊಸ ಆರಂಭವನ್ನು ಪಡೆದುಕೊಂಡಿದೆ. ಊರ್ಮಿಳಾ ಅವನ ಕಣ್ಣುಗಳನ್ನು ನೋಡುತ್ತಾ, ಹೌದು ನಿತಿನ್ ಎಂದು ಹೇಳಿದಳು. ಪ್ರತಿಯೊಂದು ಕಷ್ಟದ ನಂತರ ನೆಮ್ಮದಿ ಇದ್ದೇ ಇರುತ್ತದೆ. ಈಗ ನಮ್ಮ ಕಷ್ಟಗಳ ಸಮಯ ಮುಗಿದಿದೆ. ನಿಜವಾದ ಪ್ರೀತಿ ಕತ್ತಲೆಯನ್ನು ಮೀರಿಸುತ್ತದೆ ಎನ್ನುವಂತೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಗಾಳಿಯಲ್ಲಿ ಶಾಂತತೆ ಇತ್ತು. ಅವರಿಬ್ಬರ ಪ್ರೀತಿ ನಂಬಿಕೆಯ ಮೇಲೆ ಜೋಡಿಸಲ್ಪಟ್ಟಿತ್ತು. ಅದನ್ನು ಯಾರಿಂದಲೂ ಮುರಿಯಲು ಸಾಧ್ಯವಿರಲಿಲ್ಲ. ಕಿಟಕಿಯಿಂದ ಹೊರಗೆ ಆಕಾಶದಲ್ಲಿ ಚಲಿಸುವ ಮೋಡಗಳು ಹೀಗೆ ಹೇಳುತ್ತಿದ್ದವು, ಎಲ್ಲ ಕಷ್ಟಗಳನ್ನು ಬಿಟ್ಟು ಹೋದಂತೆ ಕಾಣುತ್ತಿದ್ದವು. ನಿತಿನ್ ಮೊದಲ ಬಾರಿಗೆ ಹಗುರವಾಗಿ ನಗುತ್ತಿದ್ದ. ಅವನ ಕಣ್ಣುಗಳಲ್ಲಿ ಯಾವುದೇ ಭಾರ ಇರಲಿಲ್ಲ ಮತ್ತು ವರ್ಷಗಳಿಂದ ತುಂಬಿದ ಭಯವಿರಲಿಲ್ಲ. ಅವನು ಊರ್ಮಿಳಾಳ ಕೈಯನ್ನು ಹಿಡಿದುಕೊಂಡನು ಮತ್ತು ಹೇಳಿದನು, ಊರ್ಮಿಳಾ, ನಿನ್ನ ಕೈಯನ್ನು ನಾನು ಮೊದಲ ಬಾರಿ ಹಿಡಿದುಕೊಂಡಾಗ ನನಗೆ ಅರ್ಥವಾಯಿತು. ಏನೇ ಆದರೂ ಈಗ ನಾನು ಒಂಟಿಯಲ್ಲ ಎಂದು. ಊರ್ಮಿಳಾ ಅವನ ಕಣ್ಣುಗಳನ್ನು ನೋಡುತ್ತಾ ಮುಗುಳ್ನಕ್ಕಳು. ಅವಳಿಗೆ ಅರ್ಥವಾಯಿತು, ಈ ಸಂಬಂಧವನ್ನು ದೇವರೇ ಉಂಟು ಮಾಡಿರುವುದು. ಈಗ ಊರ್ಮಿಳಾಳ ಮನೆಯವರ ಕಣ್ಣುಗಳಲ್ಲಿ ನಾಚಿಕೆ ಇರಲಿಲ್ಲ, ಬದಲಿಗೆ ಹೆಮ್ಮೆ ಇತ್ತು. ಎಲ್ಲರೂ ಹೇಳುತ್ತಿದ್ದಾರೆ, ಊರ್ಮಿಳಾ ನಿತಿನ್ನನ್ನು ತುಂಬ ಬದಲಾಯಿಸಿದ್ದಾಳೆ. ಅಸಲಿಗೆ ನಿತಿನ್ನ ಹೃದಯದಲ್ಲಿ ಯಾವಾಗಲೂ ಒಳ್ಳೆಯದೇ ಇತ್ತು. ಅವನಿಗೆ ಪ್ರೀತಿಯ ಅವಶ್ಯಕತೆ ಇತ್ತು. ಕೆಲವು ತಿಂಗಳ ನಂತರ ಮನೆಯಲ್ಲಿ ಒಂದು ಶುಭ ಸುದ್ದಿ ಹರಡಿತು. ಊರ್ಮಿಳಾ ಅಮ್ಮ ಆಗಲಿದ್ದಾಳೆ. ನಿತಿನ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬಂದಿತ್ತು. ನಿತಿನ್ ಹೇಳಿದನು, ನನ್ನ ಜೀವನ ಪೂರ್ಣವಾಯಿತು. ಊರ್ಮಿಳಾ ಹಗುರ ನಗುವಿನೊಂದಿಗೆ ಹೇಳಿದಳು, ಇಲ್ಲ ನಿತಿನ್, ಈಗ ನಮ್ಮ ಹೊಸ ಪ್ರಪಂಚ ಶುರುವಾಗಿದೆ. ನಿಜವಾಗಿಯೂ ಈಗ ಅವರಿಬ್ಬರ ಪ್ರಯಾಣ ಪ್ರೀತಿ ನಂಬಿಕೆಯ ಜೊತೆಗೆ ನಡೆಯುತ್ತಿತ್ತು. ಒಬ್ಬರಿಗೊಬ್ಬರು ಜೊತೆಯಾಗಿದ್ದರೆ ಯಾವುದೇ ಶಕ್ತಿಯು ಅವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.